ದಿಸ್ ಅ ಫೇರ್ ಪಾಯಿಂಟ್. ನಿನಗೆ ದುಡ್ಡು ಮುಖ್ಯ ಅಲ್ಲ ಅಂದ್ರೆ ದಿಸ್ ಓಕೆ. ಜನ ನಿನ್ನ ಸೂಪರ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಿದಾರಲ್ಲ, ಅದು ಸ್ವಲ್ಪ ನಮಗೂ ಗೊತ್ತಾಗಬೇಕಲ್ವಾ? ಸರ್, ಕೆಫೆ ನಿಮ್ದು, ಸಂಪಾದನೆ ಮಾಡೋದು ಬಿಡೋದು ನಿಮ್ಮಿಷ್ಟ. ನೀವ್ಯಾಕೆ ಯಾರ್ದೋ ಚಾಲೆಂಜಸ್ ಒಪ್ಕೋಬೇಕು? ಕರೆಕ್ಟು ಸರ್, ನಿಮ್ಮ ಒಪ್ಪಿಗೆ ಇಲ್ಲದೆ ಯಾರು ಏನು ಮಾಡೋಕ್ಕಾಗಲ್ಲ. ನೋಡು ಮಾಧು, ನಮ್ಮ ಕಾಲ ಮುಗೀತಾ ಬಂದಿದೆ. ಇನ್ಮೇಲೆ ಏನಿದು ಮಕ್ಕಳ ಕಾಲ. ನಿನ್ನ ಅವಿನಾಶ್ ಸಂಬಂಧ ಚೆನ್ನಾಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಈಗ ಅವನಾಗೆ ಅಭಿ ನಿನ್ನ ಹತ್ರ ಬಂದು ಕೆಫೆ ಕೇಳಿದಾಗ ನೀನು ಕೊಡ್ಲಿಲ್ಲ ಅಂದ್ರೆ ಹಾಳಾಗತ್ತೆ. ನೀನು ಕೆಫೆ ಕೊಡಕ್ ರೆಡಿ ಇಲ್ಲ ಅಂದ್ರೆ ಈ ಕೆಫೆ ವರ್ತ್ನ ಪ್ರೂವ್ ಮಾಡ್ಬೇಕಲ್ವಾ? ಅಲ್ಲ, ಒಂದೇ ದಿನದಲ್ಲಿ 3 ಲಕ್ಷ ಸಂಪಾದನೆ ಮಾಡೋದಂದ್ರೆ ನಾವೇ ಮಾಡೋಕ್ಕಾಗುತ್ತೆ ಸಾ? ದಯವಿಟ್ಟು ಒಪ್ಕೋಬೇಡಿ ಸಾ. ಸರ್, ಕೆಫೆ ವರ್ತ್ ಏನು ಅಂತ ನಮ್ಮೆಲ್ರಿಗೂ ಗೊತ್ತು. ಅದನ್ನ ಇವ್ರು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಇವ್ರ ಮಾತನ್ನ ತಲೆಗೆ ಹಾಕೋಬೇಡಿ ಸರ್. ಏನ್ ಮಾಧವ್, ಚಾಲೆಂಜ್ ಒಪ್ಕೋತೀಯಾ ಇಲ್ಲ ನಿನ್ನ ಕೆಫೆಗೆ ಅಷ್ಟೊಂದು ಸಂಪಾದನೆ ಮಾಡೋ ತಾಕತ್ತಿಲ್ಲ ಅಂತ ಒಪ್ಕೋತೀಯಾ? ಸರ್, ಬೇಡ ಸರ್. ಹೌದು ಸರ್, ಪ್ಲೀಸ್ ಒಪ್ಕೋಬೇಡಿ. ಮಾಧವ್, ಏನು ಯೋಚನೆ ಮಾಡ್ತಿದೀಯಾ? ಮಗನ ಜೊತೆಲಿ ಸ್ಪರ್ಧೆಗೆ ಇಳಿಯೋದು ತಪ್ಪು. ಹಾಗಂತ ಜನಾರ್ದನ್ ಜೊತೆ ಸೇರಿ ಅವನು ಯಾವುದೋ ಬಿಸ್ನೆಸ್ ಮಾಡೋದಕ್ಕೆ, ನನ್ನ ಕೆಫೆನ ಅದಕ್ಕೆ ಬಳಸ್ಕೊಳ್ಳೋದಕ್ಕಾಗಿ ಒಪ್ಕೊಳ್ಳೋದಕ್ಕೆ ಮನಸ್ಸಾಗ್ತಿಲ್ಲ. ಏನು ಮಾಡಲಿ? ಯಾರು ಎಲ್ಲಾನು ಎದುರಿಸ್ತಾರೆ ಅನ್ನೋ ನಂಬಿಕೆ ಆ ದೇವ್ರಿಗಿರುತ್ತೋ ಅಂಥವ್ರಿಗೆ ಕಷ್ಟ ಕೊಡ್ತಾನೆ. ನನಗೂ ಒಂದಿನ ಈ ರೀತಿ ಪರಿಸ್ಥಿತಿ ಬಂದಾಗ ನನ್ನ ಹೃದಯದ ಮೇಲೆ ಕೈ ಇಟ್ಕೊಂಡು ಆ ದೇವ್ರನ್ನ ನೆನೆಸ್ಕೋತೀನಿ. ಆ ಕ್ಷಣದಲ್ಲಿ ನನ್ನ ಮನ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ದೇವ್ರೇ ನನಗೆ ದಾರಿ ತೋರಿಸ್ತಾ ಅನ್ನೋ ನಂಬಿಕೆ ಇರುತ್ತೆ ಅವಾಗ. ಮಾಧವ್, ಹಲೋ. ಅಭಿ, ನೀವು ಹೇಳಿದಷ್ಟು ಹಣನ ನಾವು ಒಂದೇ ದಿನದಲ್ಲಿ ಸಂಪಾದಿಸಿದ್ರೆ ಆಮೇಲೆ ನಮ್ಮ ಕೆಫೆ ಹಿಂದೆ ಬೀಳಲ್ಲ ತಾನೆ? ಅದು ಹಾಗಲ್ಲ ಮಾವ. ಮಾತು ಬೇಡ. ತಗೊಂಡ ಸಾಲನ ವಾಪಸ್ ಕೊಡೋದು ನಿನಗೆ ಬಿಟ್ಟಿದ್ದಷ್ಟೆ. ನಿನ್ನ ಮಗಳ ಬಂಡವಾಳ ಆದಷ್ಟು ಬೇಗ ನಿನಗೆ ಗೊತ್ತಾಗಲಿ. ಯಾಕಮ್ಮ ಮತ್ತೊಂದು ಕೆಲಸ ಹಚ್ಕೊಂಡಿದ್ದೀರಾ? ದುಡ್ಡಿನ ಅವಶ್ಯಕತೆ ಏನಾದರೂ ಇದ್ರೆ ಹೇಳಿ, ನಾನು ಅಪ್ಪನ ಹತ್ರ ಕೇಳ್ತೀನಿ. ಅಯ್ಯೋ ಪುಟ್ಟ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ಯಾವುದೇ ಕಾರಣಕ್ಕೂ ಅಣ್ಣನ ಹತ್ರ ಹಣದ ವಿಷಯ ಮಾತಾಡಬೇಡ. ನಾನು ಏನೋ ಮಾಡ್ಕೋತೀನಿ. ಅಲ್ಲಮ್ಮ, ಡಬ್ಬಿ ಕೆಲಸ ಬೇರೆ ಇದೆ, ಅದ್ರ ಜೊತೆಗೆ ಒಂದು ಕೆಲಸ ಮಾಡೋಣ. ನೀವು ಮನೇಲಿ ಡಬ್ಬಿ ಕೆಲಸ ಮಾಡಿ, ನಾನು ನಂಜಿ ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಸರಿನಮ್ಮ? ನನಗೆ ಸಹಾಯ ಬೇಕಾದ್ರೆ ಕೇಳ್ತೀನಿ ಪುಟ್ಟ. ನಿಂಗೆ ಬುಕ್ ಸ್ಟೋರಲ್ಲೂ ಕೆಲಸ ಇರುತ್ತೆ, ಅದು ಅಲ್ಲದೆ ಇಲ್ಲಿ ಮನೆಯಲ್ಲಿ ನನಗೂ ಸಹಾಯ ಮಾಡ್ತೀಯ. ಅಲ್ಲಿಗೆ ನಾನೇ ಹೋಗ್ತೀನಿ. ಜಾಸ್ತಿ ಕೆಲಸ ಏನಿರಲ್ಲ, ಆರಾಮಾಗಿ ಮಾಡ್ಬೋದು. ಆದರೂ ಅಮ್ಮ, ಇದೆಲ್ಲ ಯಾಕೆ ಬೇಕು? ಸಂಧ್ಯಾ ಹಣ ವಾಪಸ್ ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಪುಟ್ಟ. ಆದರೂ ಅವಳು ಪೂರ್ತಿ ದುಡ್ಡು ಹೊಂದ್ಸಕ್ಕಾಗ್ಲಿಲ್ಲ ಅಂದ್ರೆ ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಮಾಡೋಣ ಅಂತ. ಯಾಕೆ ಮಾವ, ಐಡಿಯಾ ಚೆನ್ನಾಗಿಲ್ವಾ? ಐಡಿಯಾ ಚೆನ್ನಾಗಿದೆ ಪೂರ್ಣಿ, ಅದ್ರ ಬಗ್ಗೆ ಮಾತಿಲ್ಲ. ಆದರೆ ಕೆಫೆ ನನ್ನ ಪರ್ಸ್ನಲ್.
ಒಗ್ಗರಣೆ ಡಬ್ಬಿ ನಾನು ನಡೆಸ್ಕೊಡೋ ಶೋ. ಹಾಗೆ ನನ್ನ ಪರ್ಸ್ನಲ್ ಕೆಲಸಕ್ಕೆ ಚಾನೆಲ್ನವ್ರ ಹತ್ರ ಫೇವರ್ ಕೇಳೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಮಾವ, ಎಷ್ಟೋ ಸಲ ಚಾನೆಲ್ನವರು ಸಡನ್ ಆಗಿ ಶೂಟಿಂಗ್ ಕರೆದಾಗ ನೀವು ನಿಮ್ಮ ಕೆಫೆ ಕೆಲಸ ಬಿಟ್ಟು ನಿಮ್ಮ ಪರ್ಸನಲ್ ಕೆಲಸ ಎಲ್ಲ ಬಿಟ್ಟು ಶೂಟಿಂಗ್ ಹೋಗಿದ್ದೀರಾ ಅಲ್ವಾ? ಅದು ಅಲ್ಲದೆ ಈ ಚಾಲೆಂಜ್ನ ನಾವು ಯಾಕೆ ಗೆಲ್ಬೇಕು ಹೇಳಿ? ಇದರಲ್ಲಿ ನಮ್ಮ ಪರ್ಸನಲ್ ಈಗೂ ಏನೂ ಇಲ್ಲ. ಒಂದೊಳ್ಳೆ ಹೆಸರಿರೋ ಕೆಫೆ ಕುಡುಕರು ಜಾಗ ಆಗಬಾರ್ದು ಅನ್ನೋದೊಂದೇ ಉದ್ದೇಶ ಅಲ್ವಾ? ಇಂಥ ಒಳ್ಳೆ ಉದ್ದೇಶಕ್ಕೆ ಚಾನೆಲ್ನವರು ಹೆಲ್ಪ್ ಮಾಡ್ದಂಗೆ ಆಗತ್ತೆ. ನಿಮಗೆ ಚಾನೆಲ್ ಅವ್ರ ಹತ್ರ ಮಾತಾಡೋದಕ್ಕೆ ಮುಜುಗರ ಆದರೆ ನಾನು ಮಾತಾಡ್ತೀನಿ ಮಾವ, ಪ್ಲೀಸ್. ಕೆಫೆಗೆ ಬಂದು ಪ್ರೋಮೋ ಶೂಟ್ ಮಾಡ್ತಾರೆ, ಪ್ಲೀಸ್ ಮಾವ, ಇಲ್ಲ ಅನ್ಬೇಡಿ. ಮಾವ, ನೀವು ನಿಮ್ಮ ಮಗ ಅವಿನ ನಂಬ್ತೀರಾ ಅಲ್ವಾ? ಅವರು ತಪ್ಪು ನಿರ್ಧಾರ ತಗೋತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ಗೊತ್ತಿರೋ ಮಟ್ಟಿಗೆ ಅವಿ ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳೋದಿಲ್ಲ. ಬಟ್ ಈಗ ಅದನ್ನ ಯಾಕೆ ಕೇಳ್ತಾ ಇದೆಯಾ? ಯಾಕೆ ಅಂದ್ರೆ ಹೀಗೆ ಚಾನೆಲ್ ಮೂಲಕ ಪ್ರೋಮೋ ಮಾಡಿ ಟೆಲಿಕಾಸ್ಟ್ ಮಾಡೋ ಐಡಿಯಾ ಕೊಟ್ಟಿದ್ದೆ ನಿಮ್ಮ ಮಗ. ನಿಜವಾಗ್ಲೂ? ಎಸ್. ಮತ್ತೆ ಇಂಥ ಒಳ್ಳೆ ಐಡಿಯಾ ಈ ದಡ್ಡಿ ತಲೆಗೆ ಹೊಳೆಯುತ್ತಾ? ನಿಮ್ ಮಗನೇ ಅಪ್ಪ ಗೆಲ್ಲಿ ಅಂತ ಕೊಟ್ಟಿದ್ದ ಐಡಿಯಾ. ತುಂಬಾ ವರ್ಷದಿಂದ ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೀನಲ್ಲ, ಅಭ್ಯಾಸ ಆಗಿದೆ. ನೀವಿಬ್ರು ಗಂಡ ಹೆಂಡತಿ ಸೇರ್ಕೊಂಡು ಇಷ್ಟು ಒಳ್ಳೆ ಐಡಿಯಾ ಕೊಟ್ರಲ್ಲ, ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ನಂದೇನಿಲ್ಲ ಮಾವ, ಚಾಲೆಂಜ್ನ ಹೇಗ್ ಗೆಲ್ಲೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ ಮಾತ್ರ ನಾನು. ಆದ್ರೆ ಅದಕ್ಕೊಂದೊಳ್ಳೆ ದಾರಿ ತೋರಿಸಿದ್ದು ನಿಮ್ ಮಗ. ನಿಜವಾಗ್ಲೂ ಪೂರ್ಣಿ, ಅವಿನೂ ನಾವು ಗೆಲ್ಬೇಕು ಅಂತ ಯೋಚಿಸ್ತಾನೆ ಅಂದ್ರೆ ನಂಗೆ ನಂಬೋಕಾಗ್ತಿಲ್ಲ. ಅಭಿ ಜೊತೆ ಕಾಂಪೀಟ್ ಮಾಡ್ತಿದ್ದೀನಿ ಅಂತ ಸ್ವಲ್ಪ ನೋವಾದರೂ ಅಭಿ ಹೀಗೆ ಹೇಳ್ದ ಅಂತ ನೀನು ಹೇಳಿದಾಗ ತುಂಬಾ ಖುಷಿ ಆಯ್ತು. ನನ್ಗೂ ಅಷ್ಟೇ ಮಾವ. ಸರಿ ಸರಿ, ಇದೇ ಖುಷಿಲಿ ನಾವು ಮಾಡೋ ಕೆಲಸಗಳನ್ನ ಮರಿಬಾರ್ದು. ಚಾನೆಲ್ಗೆ ಫೋನ್ ಮಾಡ್ಬಿಟ್ಟು ಪ್ರೋಮೋ ಟೆಲಿಕಾಸ್ಟ್ ಮಾಡಕ್ ಹೇಳ್ಬೇಕು. ಆದಷ್ಟು ಬೇಗ ಇವತ್ತೇ ಅವನೇ ಹೋದ್ರೆ ನಮಗೂ ಒಳ್ಳೇದು. ಬರ್ತೀನಿ ಮಾವ. ಮ್ಯಾಗಿ, ಸದಾ ಕೆಫೆಗೆ ಜನರನ್ನ ಹೇಗೆ ಸೇರಿಸೋದು ಅಂತ ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪೂರ್ಣಿ ಕೊಟ್ಟಿರೋ ಐಡಿಯಾ ಖಂಡಿತ ವರ್ಕೌಟ್ ಆಗುತ್ತೆ. ಏನ್ ಗೊತ್ತಾ ಸರ್, ನಮ್ಮ ಟೆನ್ಷನ್ ಅದಲ್ಲ ಸರ್. ಜನ ಬರ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ಇತ್ತು. ಆದ್ರೆ ಈಗ ಜನ ಬಂದ್ರು ಸರ್ವ್ ಮಾಡೋಕೆ, ಅಡುಗೆ ಮಾಡೋಕೆ ಯಾರಾದ್ರೂ ಬೇಕೇ ಬೇಕಲ್ಲ ಸರ್. ಅಂದ್ರೆ ಕೆಲಸದವ್ರು ಒಬ್ರು ಬಂದಿಲ್ಲ ಸರ್. ಮೇನ್ ಶೆಫ್ ಇಂದ ಸರ್ವ್ ಮಾಡೋವರೆಗೂ ಯಾರು ಬಂದಿಲ್ಲ ಸರ್. ಫೋನ್ ಮಾಡಿದ್ರೆ ಪಿಕ್ಕು ಮಾಡ್ತಿಲ್ಲ. ಮೇನ್ ಶೆಫ್ ರಾಜೇಶು ಫೋನ್ ಸ್ವಿಚ್ ಆಫ್ ಆಗಿದೆ. ಸರ್, ಕ್ಲೋಸ್ ಫಾರ್ ಟುಡೇ ಅಂತ ಕೆಫೆ ಮುಂದೆ ಬೋರ್ಡ್ ಆಗಿ ಬಂದಿದ್ದೀನಿ ಸರ್. ಟಿವಿಲಿ ಅದೇ ಪ್ರೋಮೋ ಹೋಗಿದೆ. ಪರಿಚಯದವ್ರು ಸುಮಾರು ಜನ ಮೆಸೇಜ್ ಮಾಡ್ತಿದ್ದಾರೆ, ಆಹಾರ ಮೇಳಕ್ ಬರ್ತೀವಿ ಅಂತ. ಕೆಲ್ಸದವ್ರು ಇಲ್ಲ ಅಂದ್ರೆ ಇದೆಲ್ಲ ಹೇಗಾಗತ್ತೆ ಮಾವ? 3 ಲಕ್ಷ ದುಡಿಬೇಕು ಅಂದ್ರೆ ನಿಮಗೇನಿಲ್ಲ ಅಂದ್ರೂ 1,500,000ಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಬೇಕು. ಶೆಫೇ ಇಲ್ಲ ಅಂದ್ರೆ ಅಡುಗೆ ಹೇಗ್ ಮಾಡೋದು? ಎಸ್ ಮ್ಯಾಮ್, ಕೆಫೆ ಕ್ಲೋಸ್ ಇವತ್ತು? ಹೌದು, ಕ್ಲೋಸ್ ಆಗಿದೆ. ನಾವು ರೆಗ್ಯುಲರ್ ಕಸ್ಟಮರು, ಯಾವತ್ತೂ ಕ್ಲೋಸ್ ಆಗಿರ್ಲಿಲ್ಲ. ಅದಕ್ಕೆ ಏನಾಯ್ತು ಅಂತ ನೋಡೋಣ ಅಂತ ಬಂದ್ವು. ಸ್ವಲ್ಪ ತಯಾರಿ ನಡೀತಾ ಇದೆ, ಅದಕ್ಕೆ ಕ್ಲೋಸ್ ಮಾಡಿದ್ದೀನಿ. ಓ, ನಾಳೆನೇ ಆಹಾರ ಮೇಳ ಅಲ್ವಾ? ಸರಿ, ನಾವು ನಾಳೆನೆ ಬರ್ತೀವಿ. ನಮಸ್ತೆ. ಅಲ್ಲ ಸರ್, ನಮ್ ಸ್ಟಾಫ್ಸ್ನೆಲ್ಲ ತುಂಬಾ ಸಿನ್ಸಿಯರ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಂಥ ಟೈಮಲ್ಲೂ ಕೈ ಕೊಟ್ಟು ಹೋಗೋ ಜನ ಇರ್ತಾರ ಅಲ್ವಾ? ಎಲ್ಲಿ ಹೋದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್. ಒಬ್ರು ಇಬ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ಓಕೆ, ಆದ್ರೆ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ? ಸದಾ ಮ್ಯಾಗಿ, ನಮ್ಮ ಸ್ಟಾಫ್ ಯಾಕೆ ಹೀಗೆ ಮಾಡ್ತಾರೆ ಅಂತ ನಾವೇ ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ. ನನ್ನ ಹತ್ರ
ಕೆಲವ್ರ ಅಡ್ರೆಸ್ ಇದೆ, ನಾನೇ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಬರ್ತೀನಿ. ನಮಗೆ ನಾಳೆವರೆಗೂ ಟೈಮ್ ಇದೆ. ಇವತ್ತು ಹೇಗೂ ಕೆಫೆ ಕ್ಲೋಸ್ ಅಂದಮೇಲೆ ನಮಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಇರುತ್ತೆ. ಮೊದಲು ನಾನು ಅವ್ರ ಮನೆಗೆ ಹೋಗಿ ಬರ್ತೇನೆ. ನಾನು ಬರ್ತೀನಿ ಸರ್. ಏಯ್ ಫಸ್ಟು ಅನ್ನ ಹಾಕ್ಬಿಟ್ಟು ಅಲ್ವಾ, ಆಮೇಲೆ ಗೊಜ್ಜು ಇದು ಸಾರು ಸಾಂಬಾರು ಏನಾರು ಹಾಕ್ಬೋದು. ನಿಮ್ಮ ಅತ್ತೆ ಅದೇನು ಹೇಳ್ಕೊಟ್ಟಿದ್ದಾಳೋ ನನಗೆ. ದಂಡ್ಪಿಂಡ ಇಷ್ಟು ದಿವಸ ನೀನು ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತಾನೋ ಏನೋ ಮನೇಲೇ ಕೂತ್ಕೊಂಡು ನನ್ನ ಗೋಳು ಹಿಡ್ಕೋತಾ ಇದೆಯಲ್ಲ, ಅದೇನೀಗ ಇದಕ್ಕಿದಾಗೆ ಆಫೀಸ್ಗೆ ಹೋಗೋಕೆ ಶುರು ಮಾಡಿದ್ಯಾ? ಓಹೋ, ಗೋಳು ಇಕ್ಕೊಳ್ಳೋದು ಅದು ನಿಮ್ಮನ್ನ. ನಾನು ಮನೇಲಿ ಕೇಳೋದು ಕಾಟ ತಡಿಯಕ್ಕಾಗಲ್ಲ ಅಂತಾನೆ ನಾನು ಆಫೀಸ್ಗೆ ಹೋಗ್ತಾ ಇರೋದು. ಅದೇ ಅನ್ಕೊಂಡೆ, ಈ ಸೋಗ್ಲಾಡಿ ಬಂದಾಗ್ಲಿಂದ ಎಲ್ರಿಗೂ ಕಾಟ ಕೊಡೋದೇ ಆಗ್ಬಿಟ್ಟಿದೆ ಅಂತ. ನಾನು ಅವಳಿಗೆ ಹೇಳಿದ್ದಲ್ಲ ತತ್ತ. ಅದೇ ಅನ್ಕೊಂಡೆ, ನಿನ್ನ ಹೆಂಡತಿನ ನೀ ಎಲ್ಲಿ ಬಿಟ್ಕೊಡ್ತೀಯ ಅಂತ. ಇಷ್ಟು ದಿವಸ ಆಯ್ತು, ಕೊಡ್ಸೋರು ಕೂಡ ಸರಿಯಾಗಿ ಹೇಳ್ಕೊಟ್ಟಿಲ್ಲ ನಿನ್ಗೆ ನಿಮ್ಮ ಅತ್ತೆ. ಸಾರಿ ತಾತ. ಯಾಕೆ ಪುಟ್ಟ ಒಂಥರ ಇದೆಯಾ? ಏನು ಯೋಚಿಸ್ತಾ ಇದೆಯಾ? ಏನಿಲ್ಲ, ಪೂರ್ಣಿ ಫೋನ್ ಮಾಡಿದ್ಲು. ಅವಳು ಹೇಳಿದ ವಿಷಯ ಕೇಳಿ ಸ್ವಲ್ಪ ಟೆನ್ಷನ್ ಆಯ್ತಷ್ಟೆ. ಪೂರ್ಣಿ ಅಂದ್ರೆ ಆ ಚಪ್ಪಲಿ ಕಳನ್ ಸೊಸೆ ಅಲ್ಲ? ತಾತ, ವಿಷಯ ಅವ್ರದ್ದೆ. ಅವತ್ತು ಸಮಾಧಾನ ಹೇಳಿ ಹೋದ್ಮೇಲೆ ನಾನು ಅವ್ರಿಗೆ ಫೋನ್ ಮಾಡಲೇ ಇಲ್ಲ. ಇಂಥ ಸಮಯದಲ್ಲಿ ನಾವು ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಏನ್ ಜನನೋ ಏನೋ, ನಮ್ಮಲ್ಲಿ ಓಡ್ ಹೋದವಳಿದ್ದ ಹಾಗೆ ಅವ್ರ ಮನೇಲಿ ಅವ್ರ ಮಗ ಅನ್ಸುತ್ತೆ. ನಮ್ಮ ಕಾಲದಲ್ಲಿ ಅಪ್ಪ ಅಮ್ಮನ ಮುಂದೆ ಮಕ್ಕಳು ನಿಂತ್ಕೊಂಡು ಮಾತಾಡೋದಕ್ಕೆ ಹೆದರ್ತಿದ್ರು. ಅದು ಭಯ ಅಲ್ಲ, ಗೌರವ. ಆದ್ರೆ ಈಗಿನ ಕಾಲದಲ್ಲಿ ತಾವು ಸರಿಯಾಗಿ ದುಡಿದಿದ್ರು ಪರವಾಗಿಲ್ಲ, ತಮ್ಮ ಪಾಲ್ ಕೇಳೋದಕ್ಕೆ ಬಂದ್ಬಿಡ್ತಾರೆ. ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ತಮ್ಮ ಜವಾಬ್ದಾರಿ ಅಂತ ತಿಳ್ಕೊಳ್ಳಲ್ಲ. ಆದರೆ ಅವರು ಸಂಪಾದಿಸಿದ್ರಲ್ಲಿ ತಮ್ಮ ಪಾಲ್ ಕೇಳೋದು ತಮ್ಮ ಹಕ್ಕು ಅಂದ್ಕೋತಾರೆ. ಥ್ಯಾಂಕ್ಸ್. ಕೆಫೆ ವಿಷಯಕ್ಕೆ ಟೆನ್ಷನಾ? ಏನಾಯ್ತು ಪುಣ್ಯ? ನಮ್ಮ ಸ್ಟಾಫ್ಸ್ನೆಲ್ಲ ತುಂಬಾ ಸಿನ್ಸಿಯರ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಇಂಥ ಟೈಮಲ್ಲೂ ಕೈ ಕೊಟ್ಟು ಹೋಗೋ ಜನ ಇರ್ತಾರ. ನಮ್ಮ ವರ್ಕರ್ಸ್ ಎಲ್ಲ ನಿನ್ನೆ ಇಲ್ಲಿಂದ ಹೋದ್ಮೇಲೆ ಅವ್ರ ಮನೆಗೆ ಹೋಗಿ ಅನ್ವಂತೆ. ಇವತ್ತು ಆಹಾರ ಮೇಳ ರೀ, ರೂಮ ಬೇರೆ ಹೋಗ್ಬಿಟ್ಟಿದೆ. ತುಂಬಾ ಜನ ಬರ್ತಾರೆ, ಆದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ನಾವು ಬಿಟ್ರೆ ಒಂದು ಸೊಳ್ಳೆನೂ ಇಲ್ಲ. ಇದನ್ನೆಲ್ಲ ಹೇಗೆ ಸಂಭಾಳಿಸೋದು ಅಂತಾನೆ ಟೆನ್ಷನ್ ಆಗ್ತಿದೆ ನನಗೆ. ಇದೆಲ್ಲ ಪಕ್ಕ ಜನಾರ್ದನ್ ಕೆಲಸನೇ. ಎಲ್ಲಿ ಹೋದ್ರೂ ತನ್ನ ಬುದ್ಧಿ ಬಿಡಲ್ಲ ಮನುಷ್ಯ. ಮೊದಲೇ ಹೇಳೋದಲ್ವಾ ಪುಣ್ಯ? ಹೇಳಿದ್ರೆ ಏನು, ನಿಮ್ಮ ಮೂಡ್ ಯಾವಾಗ ಹೇಗಿರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ನಾನು ಹೇಳಿ ನಿಮ್ಮ ಮಾವನ ಕೆಫೆ ಬಗ್ಗೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ ಅಂತ ನೀವು ರೇಗ್ ಬಿಟ್ರೆ ಅನ್ಸ್ತು. ಯಾಕೆ ಹಾಗೆ ಹೇಳ್ತೀಯ ಪುಣ್ಯ? ಅವ್ರ ಬಗ್ಗೆ ಕೇರ್ ಮಾಡಲ್ಲ, ಅದು ನಿಜ. ಆದರೆ ನೀನೇ ತಲೆ ಕೆಡ್ಸ್ಕೊಂಡಿದ್ಯಾ ಅಂದರೆ ನಾನು ನಿನ್ನ ಬಗ್ಗೆ ಕೇರ್ ಮಾಡ್ದಿರಕ್ಕಾಗತ್ತಾ ಹೇಳು? ಕೆಫೆಗೆ ಹೋಗಿ ಸಿಚುವೇಶನ್ ಅಸೆಸ್ ಮಾಡು. ತುಂಬಾ ಸಮಸ್ಯೆ ಆಗ್ತಿದ್ರೆ ನನಗೆ ಫೋನ್ ಮಾಡು. ಐ ವಿಲ್ ಸಿ ವಾಟ್ ಐ ಕ್ಯಾನ್ ಡೂ. ಜನಾರ್ದನ್ ಎದುರು ನೀವು ಸೋಲೋದು ನನಗಿಷ್ಟ ಇಲ್ಲ. ಫೋನ್ ಮಾಡಿ ಹೇಳಿದ್ದೆ ಇನ್ನೇನು ಬರಬಹುದು, ಆದರೂ ಫೋನ್ ಮಾಡಿಬಿಡ್ತೀನಿ ಇರು. ಅಯ್ಯೋ ಅವರೇ ಬಂದರು ನೋಡಿ.
ಹೊತ್ತಾಯ್ತಾ ಬಂದು? ಇಲ್ಲ, ಈಗ ತಾನೇ ಬಂದ್ವಿ. ತುಳಸಿಯವ್ರೆ, ನಿನ್ನೆ ಪುಳಿಯೋಗರೆಗೆ ಕೊನೆಗೆ ಅದೇನೋ ಪೌಡರ್ ಹಾಕಿದ್ರಂತಲ್ವಾ? ಅದೇನು ಅಂತ ನನಗೆ ಹೇಳ್ತೀರಾ? ಯಾಕೆ ಪದ್ಮ, ಏನಾಯ್ತು? ತುಂಬಾ ಡಿಮ್ಯಾಂಡ್ ಬರ್ತಿದೆ. ನಿನ್ನೆ 20 ಡಬ್ಬಿ ಸೇಲ್ ಆಯ್ತು. ಏನ್ ಜನ ಇಷ್ಟೊಂದು ತಗೊಳ್ತಾ ಇದಾರಲ್ಲ ಅಂತ ನಾನು ತಗೊಂಡ್ ಹೋಗಿ ಟ್ರೈ ಮಾಡಿದೆ. ರುಚಿ ತುಂಬಾ ವಿಶೇಷವಾಗಿತ್ತು. ಕೇಳಿದ್ದಕ್ಕೆ ತುಳಸಿ ಅವ್ರ ಕೊನೆನಲ್ಲಿ ಅದೇನೋ ಪುಡಿ ಹಾಕಿದ್ರು ಅನ್ನೋದು ಗೊತ್ತಾಯ್ತು. ತುಳಸಿ ಅಡ್ಗೆಗಳಂದ್ರೇನೆ ಹಾಗೆ, ವಿಶೇಷವಾದ ರುಚಿ ಇರುತ್ತೆ. ಹೀಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಕೆಲವ್ರು ಹೇಳ್ಕೊಳ್ಳೋದಿಲ್ಲ. ನೀವು ಹೇಳ್ಬೋದಾ ತುಳಸಿ ಅವರೇ? ಅದಕ್ಕೇನಂತೆ, ನಿನ್ನೆನೆ ಅವ್ರಿಗೆ ಹೇಳಿದ್ದೆ, ಮರ್ತ್ಬಿಟ್ರೇನೋ. ಖಂಡಿತ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನನ್ಗೊಂದು ದೊಡ್ಡ ಸಹಾಯ ಆಗ್ಬೇಕು. ಮಾಡ್ತೀರಾ ದಯವಿಟ್ಟು? ಹೇಳಿ ಪಾಪಮ್ಮ. ಪೂರ್ಣಿ ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿದಾಳೆ. ನಾವಿಬ್ರು ನಿಮ್ ಜೊತೆ ಬರ್ತೀವಿ, ನಮ್ ಕೈಲಾದ ಕೆಲಸ ಮಾಡ್ಕೊಡ್ತೀವಿ. ನೀವು ಅಷ್ಟು ಹೇಳ್ತಿದ್ದೀರಲ್ಲ, ನನಗಷ್ಟೇ ಸಾಕು. ಅಷ್ಟು ಜನರ ಮಧ್ಯೆ ನೀವು ದುಡಿಯೋದು ನನ್ನ ಮನಸ್ಸು ಯಾಕೋ ಒಪ್ಪೋದಿಲ್ಲ. ನನ್ನಿಂದಾಗಿ ಮನೆಯವ್ರಿಗೆಲ್ಲ ಸಮಸ್ಯೆ ಆಗಬಾರ್ದು. ಯಜಮಾನ್ರೆ, ಬೇರೆ ಎಲ್ಲ ಇಲ್ಲೇ ಇರ್ತಾರೆ, ನಾನು ಪಾಪಮ್ಮ ಮಾತ್ರ ಬರ್ತೀವಿ. ಇಲ್ಲಿರೋರಿಗೆಲ್ಲ ಪಾಪಮ್ಮ ಎಂಥ ಕೆಲಸ ಅಂತ ಹೇಳಿರ, ನಾವಿಬ್ರು ಬರ್ತೀವಿ ನಿಮ್ಮೊಟ್ಟಿಗೆ. ಮಾವ, ಮನೇಲಿದ್ರು ಅಲ್ಲಿ ಏನಾಯ್ತು ಅಂತ ಟೆನ್ಷನ್ ಇರುತ್ತೆ ಇವ್ರಿಗೆ. ಬರ್ತೀನಿ ಅಂತ ಹೇಳ್ತಿದಾರಲ್ಲ, ಕರ್ಕೊಂಡು ಹೋಗೋಣ. ಭಾವ ಕೆಫೆ ಉಳಿಸ್ಕೊಳ್ಳೋದಕ್ಕೆ ಪರದಾಡೋ ದಿನ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ರೆಸ್ಟೋರೆಂಟ್ನಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತಾನೆ ಗೊತ್ತಿಲ್ದಿರೋ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅದು ಏನ್ ಮಾಡ್ತಾರೋ ನಾನು ನೋಡ್ತೀನಿ. ಗುಡ್ ಮಾರ್ನಿಂಗ್ ಮಾಧು. ಇಷ್ಟು ಬೇಗ ಹೊರಡುವಷ್ಟು ಕೆಲಸ ಇದೆಯಾ? ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ಇಷ್ಟು ಬೇಗ ಬಂದಿದೆಯಾ? ಆಲ್ ದಿ ಬೆಸ್ಟ್. ಗುಡ್ ಮಾರ್ನಿಂಗ್. ನೀವು ಕೊಟ್ಟ ಒಂದು ಐಡಿಯಾ ಇಟ್ಕೊಂಡು ಏನೇನು ಕೆಲಸ ಮಾಡಿದ್ದೀನಿ. ಬೆಳಗ್ಗೆದ್ದು ಎದ್ನೋ ಬಿದ್ನೋ ಅಂತ ಓಡ್ತಿದ್ದಾರೆ. ಹೇಗಿತ್ತು ಡೋಸ್? ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಜನಾರ್ದನ್, ಇದನ್ನೆಲ್ಲ ಇನ್ನೊಂದಿನ ಮಾತಾಡೋಣ. ಅಯ್ಯ, ಸ್ನೇಹಿತರು ಅಂತಾರಲ್ಲ, ಇವ್ರೇನಾ? ಹೌದಮ್ಮ. ಇನ್ನೇನ್ ಆಯ್ತಲ್ಲ, ತುಳಸಿ ಮೇಡಮ್ ಬಂದ್ಮೇಲೆ ಕಿಚನ್ ಸಮಸ್ಯೆ ಬಗೆಹರ್ದಂಗೆ. ಕೆಫೆ ಓಪನ್ ಆಗೋ ಮೊದಲು ಕೆಲಸ ಮುಗಿಬೇಕಲ್ವಾ? ಆ ಕೆಲಸ ಶುರು ಮಾಡೋಣ ಸರ್. ಇರೋ ಸದಾ ಇದೆಲ್ಲ ಈಗ ತಾನೇ ಬಂದಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಪರವಾಗಿಲ್ಲ ಮಾಧವ್ ಅವರೇ, ಕೆಲಸ ಎಲ್ಲ ಆದ್ಮೇಲೆ ಸುಧಾರಿಸ್ಕೊಂಡ್ರಾಯ್ತು ಅಲ್ವಾ ಪದ್ಮ ಅವ್ರೆ? ಹೌದೌದು, ಮೊದ್ಲು ಕೆಲಸ. ಇದಪ್ಪ ಮಾತು. ಆ ಕಿಚನ್ ತೋರಿಸ್ಬಿಡ್ಲ ಹಾಗಾದ್ರೆ? ಬನ್ನಿ ಮೇಡಮ್, ಬನ್ನಿ. ಸರ್, ನಿಮ್ ಕೆಲಸ ಎಲ್ಲ ಆದ್ಮೇಲೆ ನಮ್ ಜೊತೆಲೆಲ್ಲ ಒಂದ್ ಸೆಲ್ಫಿ ಪ್ಲೀಸ್. ಖಂಡಿತ. ಆಕ್ಚುಲಿ ಈ ಕೆಲಸ ಎಲ್ಲ ಆದ್ಮೇಲೆ ನನಗೆ ನಿಮ್ಮೆಲ್ಲರ ಜೊತೆ ಒಂದು ಸೆಲ್ಫಿ ಬೇಕು. ಮಾವ, ನೀವ್ ಯಾವಾಗ್ಲೂ ಹೇಳ್ತೀರಲ್ಲ, ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗತ್ತೆ ಅಂತ. ಸಿರಿ, ನಿನಗೆ ಹೇಳೋದಕ್ಕೆ ವರ್ಡ್ಸೇ ಇಲ್ಲ. ಪುಟ, ನಿಮ್ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಾನು, ಅಜ್ಜಿ, ತಾತ, ನಮ್ಮಮ್ಮ. ನಿಮ್ಮ ಮನೇಲಿ ಯಾರಿದ್ದಾರೆ? ನಾನು, ನನ್ನ ಮಗಳು. ಪುಟ, ನಿಮ್ಮಮ್ಮನ ಹೆಸರು ತುಳಸಿ ಅಂತನಾ? ನೋ, ನಮ್ಮಮ್ಮ ನಂದಿನಿ. ನಿಮ್ಮ ಮಗಳ ಹೆಸರೇನು?
ಸಣ್ಣ ಹುಡುಗ ಅನ್ಕೊಂಡ್ರೆ ಎಷ್ಟು ಮಾತಾಡ್ತಾನೆ. ಹೋಗಿ ಆ ಮುದುಕನ್ನಾದ್ರೂ ಕೇಳೋಣ ಅಂದ್ರೆ ಒಂದು ಪತ್ತೆನೇ ಇಲ್ಲ. ಏ ದತ್ತಣ್ಣ, ಅವ್ರು ಅಲ್ಲಿ ಬಂದು ಕೂತಿರೋವಾಗ ನಾವಿಲ್ಲಿರೋದು ಏನ್ ಚೆನ್ನಾಗಿರುತ್ತೆ ಹೇಳು. ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ ಕೇಳಿ ಬಿಡು, ನಡಿ ಹೋಗೋಣ. ಎಲ್ರು ನಿಂತ ನಂತರ ಸೀದಾ ಸಾದಾ ಇರ್ತಾರ? ಯಾರ್ಯಾರ ಮನ್ಸಲ್ಲಿ ಏನೇನಿರುತ್ತೋ ಯಾರು ಗೊತ್ತು. ಸರಿ, ನಡಿ ಹೋಗೋಣ. ಸೊ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದಾ? ನೀವು ಪ್ರಶ್ನೆಗಳು ಕೇಳಬಹುದು, ಆದ್ರೆ ನೀವು ಪ್ರಶ್ನೆಗಳು ಕೇಳೋದಕ್ಕೆ ಮುಂಚೆ ನಂದೊಂದಷ್ಟು ಪ್ರಶ್ನೆಗಳಿವೆ, ಅದನ್ನು ಕೇಳ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆ ಕೇಳಿ. ಛೇ, ಎಲ್ಲಿ ಬಂದು ಸಿಕ್ಕಾಕೊಂಡೆ? ನಾನು ನೋಡ್ದವ್ರೆಲ್ಲ ನಡ್ಗೋರು, ಆದ್ರೆ ಈ ಮುಡ್ಕ ನನ್ನನ್ನೇ ನಡುಗಿಸೋ ಥರ ಮಾತಾಡ್ತಾನಲ್ಲ. ಅದೇನೋ ಗೌರ್ಮೆಂಟಿಂದ ಅಂದ್ರಲ್ಲ, ಎಲ್ಲಿ ಬರುತ್ತೆ ನಿಮ್ಮ ಆಫೀಸು? ಚಾಮರಾಜಪೇಟೆ. ನಿಮ್ಮದು ಐಡಿ ಗಿಡಿ ಏನೋ ಇರಬೇಕಲ್ಲ, ತೋರಿಸ್ತೀರಾ ಅದನ್ನ? ಇವತ್ತು ಫಸ್ಟ್ ಹಾಫ್ ಕೆಲಸ ಮುಗಿಸಿ ಯಾವುದೋ ಮದುವೆ ಫಂಕ್ಷನ್ಗೆ ಹೋಗ್ಬೇಕಿತ್ತು, ಅದಕ್ಕೆ ಐಡಿನ ಮರ್ತು ಬಂದಿದ್ದೀನಿ. ಸೆಕೆಂಡ್ ಹಾಫು ರಜೆ ಹಾಕಿದ್ದೀನಿ. ನೀವು ಬೇಗ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ರೆ ನಾನು ಹೊರಟ್ಬಿಡ್ತೀನಿ. ಅದು ಬೇರೆ ಮನೆಗೂ ಹೋಗಬೇಕು. ಓ ಆಯ್ತು, ಸರಿ. ಅದೇನೋ ಸರ್ವೆ ಅಂದ್ರಲ್ಲ, ನಾವು ಕೊಡೋ ಉತ್ತರಗಳನ್ನೆಲ್ಲ ಎಲ್ಲಿ ಬರ್ಕೋತೀರಿ? ಪೇಪರ್ ತಂದಿಲ್ಲ, ಒಂದು ನೋಟ್ ಬುಕ್ ತಂದಿಲ್ಲ? ಅದು ಈಗ ಡಿಜಿಟಲ್ ಯುಗ ಅಲ್ವಾ, ಸೊ ಫೋನಲ್ಲೇ ಎಲ್ಲ ಎಂಟ್ರಿ ಮಾಡ್ಕೊಳ್ತೀನಿ. ನನ್ನ ಪ್ರಶ್ನೆಗೆ ಬೇಗ ಉತ್ತರ ಹೇಳಿ, ನಾನು ಹೊರಡಬೇಕು. ಆಯ್ತು ಇವರೇ, ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಒಂದು ನಿಮಿಷ ಬಂದೆ, ಆಮೇಲೆ ನಿಮ್ಮ ಪ್ರಶ್ನೆ ಕೇಳಿ. ಏನು ಕಿಲಾಡಿಗಳಿವರು. ಪುಟ್ಟ, ಹಲೋ ಪುಣ್ಯ, ಹೇಗ್ ನಡೀತಾ ಇದೆ ಅಲ್ಲಿ? ನೀನ್ ಫೋನ್ ಮಾಡಿ ಅಪ್ಡೇಟ್ ಕೊಡ್ತೀಯ ಅನ್ಕೊಂಡೆ, ಮಾಡ್ದಿರೋದು ನೋಡಿ ನಾನೇ ಮಾಡ್ದೆ. ಫೋನ್ ಮಾಡಕ್ ಆಗ್ಲಿಲ್ಲ ರೀ, ಸಾರಿ. ಇಲ್ಲಿ ಕೆಲ್ಸಕ್ಕೆ ಎಷ್ಟು ಜನ ಇದ್ರೂ ಸಾಕಾಗ್ತಿಲ್ಲ. ಕೈ ಕೊಟ್ಟವ್ರು ಯಾರು ಬರ್ಲಿಲ್ವಾ? ಇಲ್ಲ ರೀ, ಸದ್ಯಕ್ಕೆ ಅಡ್ಗೆ ಮಾಡೋದಕ್ಕೆ ಸಿರಿ ಅವ್ರ ಅತ್ತೆ ತುಳಸಿ ಅಂತ ಇದಾರಲ್ಲ, ಅವರು ಒಂದಷ್ಟು ಜನನ ಕರ್ಕೊಂಡ್ ಬಂದಿದ್ದಾರೆ. ಸೊ ಕಿಚನ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅವ್ರು ಎಲ್ರೂ ಬಂದ್ಮೇಲೆ ಚಾಲೆಂಜ್ ನ ಗೆಲ್ಬೋದು ಅಂತ ಹೋಪ್ ಬಂದಿದೆ ನಮ್ಗೆಲ್ಲ. ಗುಡ್. ಬಟ್ ಅಲ್ಲಿ ಸರ್ವ್ ಮಾಡೋಕ್ ಜನ ಇಲ್ಲ ಅಂದ್ರೆ ಸೆಲ್ಫ್ ಸರ್ವಿಸ್ ಅಂತ ಬೋಟ್ ಹಾಕ್ಬಿಡಿ. ಅದಾಗಲ್ಲ ರೀ, ಆ ಥರ ಕೌಂಟರ್ಸ್ ಇಲ್ಲ ಇಲ್ಲಿ. ಕಿಚನ್ ಇಂದ ನಾವೇ ತಗೊಂಡ್ ಬಂದು ಸರ್ವ್ ಮಾಡಬೇಕು. ಓ ಡೋಂಟ್ ವರಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಏನಾದರೂ ಇದ್ರೆ ನನಗೆ ಫೋನ್ ಮಾಡು. ಬಾಯ್ ಬಾಯ್. ಗೊತ್ತಿತ್ತು ಜನಾರ್ದನ್, ನಿನ್ನ ಕೈ ಹಾಕಿದ್ಮೇಲೆ ಏನು ಮೋಸ ಇಲ್ಲದೆ ನಡೆಯಲ್ಲ ಅಂತ. ಚಾಲೆಂಜ್ ಅಂದಮೇಲೆ ಇಬ್ರು ಮಾರಲ್ ವೇಲ್ ಹೋಗಬೇಕು. ನಿನಗೆ ಹೋಗೋಕ್ಕಾಗಿಲ್ಲ ಅಂದರೆ ಹೇಳೋ. ಏನ್ ಬಾಸು, ಹೆವಿ ಬ್ಯುಸಿ ಆಗ್ಬಿಟ್ಟಿದ್ಯಾ? ಹೋಗ್ಕಣೋ, ಬೆಳಗ್ಗೆ ಬೇಗ ಬರ್ಬೇಕಿತ್ತಲ್ವಾ? ನೀನ್ ಬೇರೆ ನಿದ್ದೆ ಮಾಡ್ತಿದ್ದೆ, ಅದಕ್ಕೆ ಹೇಳೋಕ್ಕಾಗ್ಲಿಲ್ಲ. ನಿಂಗೆ ಮೆಸೇಜ್ ಮಾಡಿದ್ದೆ, ನೋಡಿದ್ಯಾ? ಹ್ಞೂ ಬಾಸ್, ನೀನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಅದಕ್ಕೆ ಟೀ ಕುಡಿಯೋಣ ಅಂತ ಬಂದವನು ನಿನ್ಗೊಂದ್ಸಲ ಕಾಲ್ ಮಾಡೋಣ ಅಂತ ಮಾಡಿ. ಹೇಗ್ ನಡೀತಿದೆ ಎಲ್ಲ ಅಲ್ಲಿ? ಟೆನ್ಷನ್ ಇರಲ್ವಾ ಮತ್ತೆ? ನಿನ್ ಮಗನೇ ನಿನಗೆ ಚಾಲೆಂಜ್ ಮಾಡ್ದ ಅನ್ಕೋ, ಹೇಗಿರುತ್ತೆ ಹೇಳು? ಇರೋದ್ರಲ್ಲಿ ಮಾಧವ್ ಸರ್ ಸ್ವಲ್ಪ ಧೈರ್ಯವಾಗಿದ್ದಾರೆ. ಅಕಸ್ಮಾತ್ ಅವ್ರೇನಾದ್ರೂ ಚಾಲೆಂಜಲ್ಲಿ ಸೋತ್ರೆ ಅವ್ರಿಗೆ ಮಾತ್ರ ತುಂಬಾ ಹರ್ಟ್ ಆಗತ್ತೆ ಕಣೋ. ಹ್ಞೂ ಬಾಸು, ಇವತ್ತು ಅಭಿಜಿತ್ ಸರ್ ಆಫೀಸಿಗೆ ಬಂದಿಲ್ಲ. ಆ ಆಸಾಮಿ ಆಫೀಸಿಗೆ ಬರ್ದೇ ನೋಡಿನೇ ಗೊತ್ತಾಯ್ತು ನನಗೆ ವಿಷಯ ಸೀರಿಯಸ್ ಆಗಿದೆ ಅಂತ. ಈ ದೊಡ್ಡವ್ರ ಮನೇಲೆಲ್ಲ ಹೀಗೆ ಅನ್ಸುತ್ತೆ, ಸಿಲಿ ಪ್ರಾಬ್ಲಮ್ಸ್ ಅಲ್ಲ ಬಾಸ್. ಅಷ್ಟೊಂದು ದುಡ್ಡಿದೆ ಇವ್ರ ಹತ್ರ, ಬೇರೆ ಎಲ್ಲಾದ್ರೂ ಬಿಸ್ನೆಸ್ ಮಾಡ್ಬೋದಲ್ವಾ? ಮಾಧವ್ ಸರ್ ಕೆಫೆನೇ ಬೇಕಾ ಇವ್ರಿಗೆ? ಅಲ್ವಾ? ನಾನು ಅದೇ ಅಂದ್ಕೊಂಡೆ, ಯಾಕೆ ಏನು ಅಂತ ನಮಗೂ ಗೊತ್ತಿಲ್ಲ. ನಾನು ಪೂರ್ಣಿ ಹತ್ರ ಕೇಳಕ್ ಹೋಗ್ಲಿಲ್ಲ, ಅವ್ರ ಪರ್ಸ್ನಲ್ ವಿಷಯ ಅಲ್ವಾ, ಸುಮ್ಮನೆ ನಮ್ಗೆ ಯಾಕೆ ಹೇಳು? ನಮಗ್ ವಿಶ್ವಾಸ ಇರೋದು ಮಾಧವ್ ಸರ್ ಮೇಲೆ, ಪೂರ್ಣಿ ಮೇಲೆ. ಏನೋ ನಮ್ಮಿಂದ ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗಿ ನಾವ್ ಅಂದ್ಕೊಂಡ್ ಹಾಗಾದ್ರೆ ಅಷ್ಟೇ ಸಾಕು. ನಿಜ ಬಿಡು, ನಮ್ಮ ಮೇಡಮ್ ಕೈ ಹಾಕಿದ್ದಾರೆ ಅಂತಂದ್ರೆ ಸೋಲೋ ಮಾತೇ ಇಲ್ಲ ಅಲ್ವಾ?
ನೀನ್ ಹೇಳ್ದಾಗ ಏನಾದ್ರೂ ಆದ್ರೆ ಆದ್ರೆ ಮನೆಗ್ ಬಂದ್ಮೇಲೆ ಮನೆಗೆ ಬಂದ್ಮೇಲೆ 10 10 ಹೋಗೋ ಎಲ್ಲ ಹೇಳಕ್ಕಾಗಲ್ಲ ನಿನ್ಗೆ. ನೀನ್ ಸುಮ್ನೆ ಫೋನ್ ಇಡು. ಬಾಸು ಬಾಯ್. ಬಾಯ್. ನನ್ನ ಲೈಫಲ್ಲಿ ಯಾವತ್ತೂ ಮತ್ತೊಬ್ರು ಪರ್ಮಿಷನ್ ಇಲ್ಲದೆ ಅವ್ರ ಫೋನ್ ಎಲ್ಲ ಮುಟ್ಟಿಲ್ಲ. ಆದ್ರೆ ಇವತ್ತು ಇಮ್ಮಾರಲ್ ದಾರಿಯಲ್ಲಿ ನೀನು ಹೋಗಿದ್ದಕ್ಕೆ ಹೀಗೆ ಮಾಡ್ಬೇಕಾಯ್ತು. ಕೆಫೆ ವರ್ಕರ್ಸ್ ಯಾರು ಬರ್ದಿರೋ ಹಾಗೆ ಮಾಡ್ದಲ್ಲ. ಇದಕ್ಕೆ ಏನ್ ಮಾಡ್ಬೇಕನ್ನೋದು ನನಗೆ ಗೊತ್ತು. ನ್ಯಾಯ ಗೆಲ್ಬೇಕು ಅಂತಾನೆ ನಿನ್ ಫೋನ್ ಬಿಟ್ಟು ಹೋದೆ ಅನ್ಸುತ್ತೆ. ನೀನ್ ಅನ್ಫೇರ್ ಆಗಿ ಚಾಲೆಂಜ್ ಮಾಡಿದ್ರೆ ಗೆಲ್ಲೋದು ಹೇಗಂತ ನನಗೆ ಗೊತ್ತು. ಅಯ್ಯೋ ದೇವ್ರೆ, ಏನಾಗಿದೆ ದತ್ತಣ್ಣಗೆ? ಅಲ್ಲ, ಪೊಲೀಸು ಅಂತಾನೆ ಈಗ ಲಾಕ್ ಮಾಡಿ ಹೋಗಿದ್ದಾನೆ. ನಾ ನೋಡಿದ್ರೆ ಪೊಲೀಸಿಗೆ ಫೋನ್ ಮಾಡಲಿಲ್ಲ. ಈಗ ಈ ಹೆಂಗಸನ ಒಳಗೆ ಕೂಗಿ ಹಾಕ್ಬಿಟ್ರೆ ಅವಳೇ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳ ಅಷ್ಟೇ. ತಾತ ಒಳಗಿದ್ದಾರಲ್ಲ ಆಂಟಿ, ಅವ್ರು ಯಾರು ಗೊತ್ತಾ? ಯಾರು? ಮಕ್ಕಳು ಕಲ್ಯ ಅಂತೆ. ಹಾಗೆಲ್ಲ ಹೇಳ್ಬಾರ್ದು. ಮತ್ತೆ ಅವ್ರ ಮಕ್ಕಳು ಕಲ್ಯ ಅಲ್ವಾ? ದತ್ತ ತಾತ ಹೇಳಿದ್ರು. ಚೋಟು, ನೀ ಸುಮ್ಮನೆ ನನ್ನ ಜೊತೆ ಬಾ, ಮನೇಲಿ ಇರು ಬಾ. ನೀನು ಭಾಳ ಗಲಾಟೆ ಮಾಡ್ತೀಯ ಬಾ. ಈ ಭಾವ ಎಂತ ಸೆನ್ಸ್ ಇಲ್ದಿರೋ ಜನರು ಸವಾಸ ಮಾಡಿದ್ರು. ನಾನು ಒಬ್ಬನನ್ನೇ ಇದನ್ ಮನೇಲಿ ಬಿಟ್ಟು ಎಲ್ಲಿ ಹೋದ್ರು? ಹೋಗ್ಲಿ, ಆ ತುಳಸಿ ಯಾರು ಅಂತ ತಿಳ್ಕೊಳ್ಳೋಣ ಅಂದ್ರೆ ಮನೇಲಿ ಒಂದು ಫೋಟೋನೂ ಇಲ್ಲ. ಯಾಕೋ ಈ ಜನ ಸರಿ ಇಲ್ಲ ಅನ್ಸುತ್ತೆ. ಆಚೆ ಹೋಗ್ಬಿಡ್ಲಾ? ಯಾರೇ ಡೋರ್ ಹಾಕಿದೀರಾ? ಯಾಕ್ರಿ ಡೋರ್ ಹಾಕಿದೀರಾ? ಓಪನ್ ಮಾಡಿ. ಇಡಿಯಟ್ಸ್. ರೀ, ಕೇಳ್ತಿದ್ಯಾ ನಾ ಹೇಳೋದು? ಏಯ್, ನಾನೇನ್ ಮಕ್ಕಳು ಕಳ್ಳಿ ತರ ಕಾಣ್ತಿದ್ದೀನಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ಹೇಳಿದ್ರೆ ಕೇಳಲ್ಲ. ನಾನು ಬಾಜುರೆ ತಡಿ ನೋಡು. ತಡಿಯೋ, ಹಾಗೆಲ್ಲ ಕೈ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಪೊಲೀಸ್ನವ್ರು ಬರೋವರೆಗೂ ಇವಳೆಲ್ಲೂ ಹೋಗದೆ ಇರೋ ಥರ ನೋಡ್ಕೊಳ್ಳಿ, ಅಷ್ಟು ಸಾಕು. ಜರ್ಗಿ, ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಇವ್ರ ಮಕ್ಳ ಕಳ್ಳಿ ಅಲ್ಲ, ನನಗ್ ಪರಿಚಯ ಇರೋರೆ. ಹೌದಾ ಒಂದೇನೆ? ಯಾರಿವರು? ನನಗ್ ದೂರದ ಪರಿಚಯ ಮಾವ. ಬೇರೆ ಯಾರ್ದೋ ಮನೆಗ್ ಹೋಗಕ್ ಹೋಗಿ ಕನ್ಫ್ಯೂಸ್ ಆಗಿ ಇವ್ರ ಮನೆಗ್ ಬಂದಿದ್ದಾರೆ ಅನ್ಸುತ್ತೆ. ಅಲ್ಲಮ್ಮ, ಮತ್ತೆ ಗೌರ್ಮೆಂಟ್ ಸರ್ವೆಂಟು, ವೋಟರ್ ಐ.ಡಿ. ಸರ್ವೆ ಅಂತೆಲ್ಲ. ಹೋಗ್ಲಿ ಬಿಡು ದತ್ತಣ್ಣ, ನಂದಿನಿ ಗೊತ್ತು ಅಂತಿದಾಳಲ್ಲ, ಬಿಡು ಹೋಗ್ಲಿ. ಹೇಗಿದ್ರು ಪೊಲೀಸರು ಬರ್ತಾರಲ್ಲ, ಬಿಡು, ಎಲ್ಲ ಇತ್ಯರ್ಥ ಆಗತ್ತೆ. ದತ್ತಣ್ಣ, ಈಗಿನ ಕಾನೂನು ಹೆಂಗಸರು ಪರಾನೇ ಹೆಚ್ಚು. ಆಮೇಲೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಾವೇ ಅರೆಸ್ಟ್ ಆಗ್ತೀವಿ ಅಷ್ಟೇ. ಹೋಗ್ಲಿ ಬಿಡು. ಶೇಷು, ನನಗೇನು ಅನುಮಾನ. ಸುಮ್ಮನೆ ಆಗಿಬಿಡು ದತ್ತಣ್ಣ. ಪೊಲೀಸ್ನವ್ರಿಗೆ ನಾನು ಹೇಳ್ತೀನಿ, ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ಸರ್, ಬಿಟ್ಬಿಡಿ ಅಂತ. ನೀ ಸುಮ್ಮನೆ ಇದ್ದು ಬಿಡು. ಇಷ್ಟೊಂದು ಜನನ? ನಿಜನ ನಾನು ನೋಡ್ತಾ ಇರೋದು? ಅಮ್ಮ, ಹೊರಗಡೆ ಇನ್ನು ತುಂಬಾ ಜನ ಕ್ಯೂನಲ್ಲಿದ್ದಾರೆ. ಎಲ್ರನ್ನೂ ಒಟ್ಟಿಗೆ ಬಿಡಕ್ ಆಗಲ್ಲ ಅಂತ ಸೆಕ್ಯೂರಿಟಿ ಇಷ್ಟೇ ಜನ ಬಿಟ್ಟಿರೋದು. ಹೌದಾ? ಹ್ಞೂ ಅಮ್ಮ,
ಇಷ್ಟು ಜನ ನೋಡ್ತಿದ್ರೆ ನಮ್ ಶ್ರಮ ಫಲ ಕೊಡುತ್ತೆ ಅಂತ ಅನ್ಸ್ತಿದೆ. ನಿಮ್ಗೆ ಖುಷಿ ಆಗುತ್ತೆ ಅಂತ ಕರ್ಕೊಂಡ್ ಬಂದೆ. ಏನಾಯ್ತು ತುಳಸಿ ಅವರೇ? ಕಿಚನ್ ಏನಾದ್ರೂ ಸಮಸ್ಯೆನಾ? ಇಲ್ಲ ಇಲ್ಲ, ಅಲ್ಲೇನು ತೊಂದರೆ ಇಲ್ಲ, ಅಲ್ಲೆಲ್ಲ ಆರಾಮಾಗೇ ಇದೆ. ಅದು ಒಂದೇ ಸಲ ಇಷ್ಟು ಜನ ನೋಡಿ ಕಾಪರಿ ಆಯ್ತು. ಇಷ್ಟೊಂದೆಲ್ಲ ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಇವ್ರಿಗೆಲ್ಲ ನಾವು ಮಾಡಿರೋ ಈ ಸಾಧಾರಣ ಅಡುಗೆ ಇಷ್ಟ ಆಗುತ್ತೋ ಇಲ್ವೋ, ಅದು ಅಲ್ಲದೆ ಸಾಲತ್ತೋ ಇಲ್ವೋ ಅಂತ ಹೆದರಿಕೆ ಆಗ್ತಾ ಇದೆ. ನಿನ್ನೆ ಇಷ್ಟೊತ್ತಲ್ಲಿ ನಮಗೆ ದಾರಿಯೆಲ್ಲ ಕತ್ಲು ಅಂತ ಟೆನ್ಷನ್ಲಿದ್ವಿ. ಒಂದು ಮಿಂಚುಗಳು ಸಿಕ್ಕಿದ್ರೂ ಸಾಕು ಅನ್ನೋ ಪರಿಸ್ಥಿತಿ ಇತ್ತು. ಇವತ್ತು ನೀವೆಲ್ಲ ಬಂದು ನಮ್ಮ ಮುಕ್ಕಾಲು ಭಾಗ ಟೆನ್ಷನ್ ಕಮ್ಮಿ ಮಾಡಿದ್ದೀರ. ಈಗ ಶೆಫ್ ಇದ್ದಾರೆ, ಸರ್ವರ್ಸ್ ಇದ್ದಾರೆ, ಕಸ್ಟಮರ್ಸ್ ಬರ್ತಾ ಇದ್ದಾರೆ, ದಾರಿ ಕಾಣ್ತಾ ಇದೆ. ಗುರಿ ತಲುಪೋ ಪ್ರಯತ್ನ ಮಾಡಬೇಕಷ್ಟೇ. ನೋಡು, ಎಲ್ರು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಈ ಬ್ಯಾಚ್ ಹಾಕಿದ ತಕ್ಷಣ ನೆಕ್ಸ್ಟ್ ಬ್ಯಾಚ್ ಕಳಿಸಿ ಅಂತ ವಾಚ್ಮನ್ಗೆ ಹೇಳ್ಬೇಕು. ಇವಳೆ ಸರಿ, ಅಭಿ ಫ್ಯಾನ್ಸಿ. ದುಡ್ಡು ಎಷ್ಟು ಕಲೆಕ್ಟ್ ಆಗ್ತಿದೆ, ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀವ ಅಥವಾ ನಾವೇನಾದ್ರೂ ಮೋಸ ಮಾಡ್ತಿದೀವ ಅಂತ ನೋಡೋದಕ್ಕೆ ಅಭಿ ಕಡೆಯಿಂದ ಬಂದಿದ್ದಾಳೆ. ಹಾಯ್. ಸೋ ಕ್ರೌಡೆಡ್. ನಾನ್ ದೀಪಿಕಾ ಅಂತ ಹೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಬಿಡಿಸ್ಕೊಳ್ಳೋತ್ತಗೆ ಇಷ್ಟೊತ್ತಾಯ್ತು. ಶೆಫ್ ಸರ್ವರ್ಸ್ ಯಾರು ಇಲ್ಲ ಅಂದ್ರಲ್ವಾ ಡ್ಯಾಡ್? ಇನ್ ಹೋಗಿ ಅಲ್ಲಿ ನೋಡ್ಕೊಳ್ಳೋದು ಏನೂ ಇಲ್ಲ ಅಂದ್ರು. ಬಟ್ ಇಲ್ಲಿ ನಾವು ಅನ್ಕೊಂಡಾಗ ಇಲ್ವಲ್ಲ, ಇಲ್ಲಿ ರೆಗ್ಯುಲರ್ ಡೇಗಿಂತ ಜಾಸ್ತಿ ಕಸ್ಟಮರ್ಸ್ ಇದ್ದಾರೆ. ಯಾವ್ದಕ್ಕೂ ಡ್ಯಾಡ್ಗೆ ಇನ್ಫಾರ್ಮ್ ಮಾಡೋದು ಬೆಟರ್. ಸಾರಿ ಮ್ಯಾಮ್, ಇಲ್ಲಿ ವರ್ಕ್ ಮಾಡೋಕೆ ಬರೋರು ಯಾರು ಫೋನ್ ಯೂಸ್ ಮಾಡೋ ಹಾಗಿಲ್ಲ. ನಿಮಗೆ ಫೋಟೋಸ್ ಏನಾದರೂ ಬೇಕು ಅಂದರೆ ನಮ್ಮ ಪೇಜಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಮಾಡ್ತೀವಿ, ನೀವು ಅಲ್ಲಿಂದ ತಗೋಬೋದು. ವಾಟ್? ನಾನು ಯಾರು ಅಂತ ಗೊತ್ತಾ? ದೀಪಿಕಾ, ನಾನೇನು ಮಾಡೋ ಹಾಗಿಲ್ಲ. ನಮ್ಮ ಸೋಷಿಯಲ್ ಮೀಡಿಯಾನ ಇವರೇ ಹ್ಯಾಂಡಲ್ ಮಾಡ್ತಾ ಇರೋದು. ಹಾಗೆ ಇವತ್ತಿನ ಇವೆಂಟ್ ಮ್ಯಾನೇಜ್ಮೆಂಟ್ನ ಇವರೇ ನೋಡ್ಕೊಳ್ತಿರೋದು. ಹಾಗಾಗಿ ಇವ್ರೇನು ಹೇಳ್ತಾರೋ ನಾನಾಗಲಿ ನೀನಾಗಲಿ ಇಬ್ರು ಫಾಲೋ ಮಾಡಲೇಬೇಕಾಗತ್ತೆ. ಇಟ್ಸ್ ಓಕೆ, ಬಟ್ ಒಂದು ಕಾಲ್ ಮಾಡಿ ವಾಪಸ್ ಕೊಡ್ತೀನಿ. ಓಕೆ ತಾನೇ? ನಾಟ್ ಓಕೆ ಮೇಡಮ್, ಸಾರಿ. ತಗೊಳ್ಳಿ, ಅದು ಕೊಟ್ಟಿದ್ದಕ್ಕೊಂದು ಫೀ. ಯಾಕೆ ಹಾಗೆ ಮಾಡಿದೆ? ಇಷ್ಟಕ್ಕೆಲ್ಲ ಕಾರಣ ಅವ್ರ ತಂದೆ ಅಂದಮೇಲೆ ನಾವು ಕೇರ್ಫುಲ್ ಆಗಿರ್ಬೇಕಲ್ವಾ ಪೂರ್ಣಿ? ಈಗ ನಮ್ಮೆಲ್ಲರೂ ಶ್ರಮ ಫಲ ಕೊಡೋ ಸಮಯ ಬರ್ತಿದೆ. ಕೆಫೆಗೆ ಜನ ಬರ್ತಿದ್ದಾರೆ, ಎಲ್ಲ ಸರಾಗವಾಗಿ ನಡೀತಾ ಇದೆ. ಈ ವಿಷಯ ಅವ್ರ ತಂದೆ ಗೊತ್ತಾಗಿ ಅವ್ರು ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದ್ರೆ ಅದಕ್ಕೆ ಹೀಗೆ ಮಾಡ್ದೆ. ಆದ್ರೂ ನೀನು ತುಂಬಾ ಸ್ಮಾರ್ಟ್ ಸಿರಿ. ಎಷ್ಟು ಬೋಲ್ಡ್ ಆಗಿ ನಾಟ್ ಓಕೆ ಅಂತ ಹೇಳ್ಬಿಟ್ಟೆ. ನಾನಾಗಿದ್ರೆ ಸಂಕೋಚ ಪಟ್ಕೋತಿದ್ದೆ. ಯಾರ ಜೊತೆ ಹೇಗಿರ್ಬೇಕೋ ಹಾಗೆ ಇರ್ಬೇಕು ಪೂರ್ಣಿ. ಅದು ಕೆಲ್ಸ ಜಾಸ್ತಿ ತಾತ, ಅದಕ್ಕೆ ಫೋನ್ ಮಾಡೋಕ್ಕಾಗ್ಲಿಲ್ಲ. ತುಂಬಾ ಜನ ಬರ್ತಿದ್ದಾರೆ, ಆದ್ರೆ ಕೆಲ್ಸ ಮಾಡೋಕೆ ಜನ ಕಡಿಮೆ ಅನ್ಸ್ತಿದೆ. ಆದ್ರೂ ಎಲ್ರು ಎಲ್ಲ ಕೆಲಸ ಮಾಡ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾ ಇದೀವಿ. ಹೌದಾ? ಚಪ್ಪಲಿ ಕಳ ಏನಂತಾನೆ ಗೆಲ್ಬೋದು ಅಂತೀಯ? ಗೊತ್ತಿಲ್ಲ ತಾತ, ಎಲ್ರಿಗೂ ಟೆನ್ಷನ್ ಅಂತೂ ಇದೆ. ಸರಿ, ಆವಾಗ ಅಲ್ಲೇನ್ ನಡೀತಿದೆ ಅಂತ ಅಂದ್ಬಿಟ್ಟು ಸಂಜೆಯ ಧೃತರಾಷ್ಟ್ರನ್ಗೆ ಅಪ್ಡೇಟ್ ಮಾಡ್ತಿದ್ನಲ್ಲ, ಹಾಗ ಅಪ್ಡೇಟ್ ಮಾಡು. ಟ್ರೈ ಮಾಡ್ತೀನಿ ತಾತ, ಆದ್ರೆ ಫೋನ್ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ನೀವು ಕೋಪ ಮಾಡ್ಕೋಬಾರ್ದು. ಇಲ್ಲಿ ಕೆಲಸ ಜಾಸ್ತಿ, ಕಿಚನಿಗೆ ಹೋಗೋ ಆರ್ಡರ್ಸ್ ಎಲ್ಲ ನಾನೇ ನೋಡ್ಕೋತಾ ಇದ್ದೀನಿ. ಮಧ್ಯೆ ಫೋನ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಸರಿ, ಏನೋ ಘನಂದಾರಿ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಥರ ಬಿಲ್ಡಪ್ ಕೊಡಬೇಡ, ಕೆಲಸ ನೋಡ್ಕೊ ಹೋಗು. ಸರಿ. ಏನಂತಿದ ತಣ?
ಮನೆಗೆ ಬಂದ ಅಪಾಯನ ಹೊರಗಡೆ ಕಳಿಸಿದ್ದಾಯ್ತು. ಈಗ ಕೆಫೆಗೆ ಬಂದಿರೋ ಅಪಾಯಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಷ್ಟೆ. ಮಾಧವ್ ಅವ್ರ ಕೆಫೆ ಬಗ್ಗೆ ನೀನೇನ್ ತಣ ಇಷ್ಟೆಲ್ಲ ತಲೆ ಕೆಡಿಸ್ಕೊತಾ ಇದೀಯಾ? ಮತ್ತೆ ಮೊನ್ನೆ ನನಗೆ ಹುಷಾರ್ ತಪ್ಪಿದಾಗ ಆ ಚಪ್ಪಲಿ ಕಳನೇ ಬಂದು ನನ್ನ ನೋಡ್ಕೊಂಡಲ್ಲೋ ಪಾಪ. ಈಗ ಅವನು ಸ್ವಂತ ಮಗನಿಂದ ತಾನೇ ಕಷ್ಟದಲ್ಲಿದ್ದಾನೆ ಅಂತಂದ್ರೆ ಹೇಗೋ ನೋಡ್ಕೊಂಡಿರೋಕ್ಕಾಗತ್ತೆ. ಈಗ ನಾನು ಏನಾದ್ರು ಸಹಾಯ ಮಾಡ್ಬೇಕಲ್ವಾ ಅವನಿಗೆ? ಅದಕ್ಕೆ ಅಲ್ವಾ ತುಳಸಿ ಸೀರೆನ ಅಲ್ಲಿ ಕಳಿಸಿದ್ದು. ಯಾಕೋ ಸೋಗ್ಲಾಡಿ ಹೇಳಿದ್ ಕೇಳಿದ್ರೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ ಕಣು. ಹಾಗಾದ್ರೆ ಏನ್ ಮಾಡೋಣ ಅಂತೀಯ ದತ್ತಣ್ಣ? ಮ್ಯಾಗಿ, ಇದು ಮೋಟಿವೇಶನ್ಗೋಸ್ಕರ. ನಾನು ಇಲ್ಲಿ ಅಮೌಂಟ್ ಬರ್ದಿದ್ದೀನಲ್ಲ, ಇದು ರೀಚ್ ಆಗ್ತಿದ್ದಾಗೆ ಮಾರ್ಕರಲ್ಲಿ ಫಿಲ್ ಮಾಡಿಬಿಡು. ನಮ್ಮ ವರ್ಕರ್ಸ್ ಇದನ್ನೆಲ್ಲ ನೋಡಿದ್ರೆ ನಾವು ಟಾರ್ಗೆಟ್ ಅಲ್ಲಿ ಎಲ್ಲಿದ್ದೀವಿ ಅಂತ ಗೊತ್ತಾಗತ್ತೆ. ಗುಡ್ ಐಡಿಯಾ ಮೇಡಮ್. ಈಗ ಎಷ್ಟಾಗಿದೆ? ರೌಂಡ್ ಫಿಗರ್ ಹೇಳಿ ಸಾಕು. ಈಗ 50,000 ಆಗಿದೆ. ಓಕೆ. ಇನ್ನೂ ಎಂಟ್ರಿ ಆಗೋದಿದೆ, ಮತ್ತೆ ನಮ್ಮ ಟಾರ್ಗೆಟ್ ಕೂಡ ದೊಡ್ಡದಿದೆ. ಆದ್ರೆ ಅದನ್ನ ಹೇಗೆ ರೀಚ್ ಮಾಡ್ತೀವೋ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಲ್ವಾ ನಾ ಬಂದಿರೋದು. ಎಲ್ರಿಗೂ ಸುಸ್ತಾಗ್ತಾ ಇದೆ. ಇವ್ರ ಮನ್ಸಿಗೆ ಖುಷಿ ಕೊಡೋ ವಿಷಯ ಏನಾದರೂ ಹೇಳಿದ್ರೆ ಬಹುಶಃ ಮತ್ತೆ ಮೊದಲಷ್ಟೇ ಲವಲವಿಕೆಯಿಂದ ಕೆಲಸ ಮಾಡ್ತಾರೋ ಏನೋ. ಪದ್ಮವ್ರೆ, ಇದೆಲ್ಲ ಮುಗಿದ್ಮೇಲೆ ಮಾಧವ್ ಅವ್ರು ಸ್ವಲ್ಪ ಬಿಡುವಾದ್ಮೇಲೆ ಅವ್ರನ್ನ ಬಂದು ನೋಡೋಣ. ನಾವು ಮನೇಲಿ ಮಾಡೋ ಉತ್ಪನ್ನಗಳ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಮಾರೋ ಹೆಂಗ್ಸೊಬ್ರು ಉಪ್ಪಿನಕಾಯಿ ಮಾಡ್ತಾ ಇದ್ರು. ಆ ವಿಷಯ ಗೊತ್ತಾಗಿ ಮಾಧವ್ ಅವರು ಆ ಉಪ್ಪಿನಕಾಯಿನ ಕೆಫೆಲಿಟ್ಟು ಮಾರಾಟ ಮಾಡಿಕೊಟ್ರು. ಹಾಗೆ ನಾವು ನಮ್ಮ ಪುಡಿಗಳನ್ನೆಲ್ಲ ಇಲ್ಲಿಟ್ಟು ಮಾರಾಟ ಮಾಡಕ್ ಹೇಳೋಣ ಅಲ್ವಾ? ಕಷ್ಟಪಟ್ಟು ಕೆಲಸ ಮಾಡೋರು ಎಲ್ರಿಗೂ ಮಾಧವ್ ಅವ್ರು ತುಂಬಾ ಬೆಂಬಲ ಕೊಡ್ತಾರೆ. ಇಲ್ಲಿ ಜನ ಜಾಸ್ತಿ ಬರ್ತಾರಲ್ವಾ, ನಾವು ಮಾಧವ್ ಅವ್ರ ಹತ್ರ ಮಾತಾಡಿ ನೋಡೋಣ. ಬಂದವರಲ್ಲಿ ಕೆಲವರಾದ್ರೂ ಪುಡಿ ಕೊಂಡ್ಕೋತಾರಲ್ವಾ? ಪರವಾಗಿಲ್ಲ ಅಂಕಲ್. ನಮ್ಗೆ ನಿಮ್ ಹುಡುಗಿ ಇಷ್ಟ ಆಗಿದ್ದಾಳೆ. ಒಳ್ಳೆ ಸಂಸ್ಕಾರವಂತೆ ಅಂತ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಆದ್ರೆ ನನ್ ಮಗನ ಅಭಿಪ್ರಾಯನೂ ಕೇಳ್ಬೇಕಲ್ಲ. ಇಲ್ಲಿ ಎಲ್ರು ಇದ್ದಾರೆ, ಹೇಳಕ್ಕೆ ಮುಜುಗರ. ಆಮೇಲೆ ಅವನ್ನ ಕೇಳ್ಬಿಟ್ಟು ನಿಮಗ್ ತಿಳಿಸ್ತೀವಿ. ಖಂಡಿತವಾಗ್ಲು ಟೈಮ್ ತಗೊಂಡು ತಿಳಿಸಿ, ಏನು ಪರವಾಗಿಲ್ಲ. ಹಾಗೆ ನಿಮ್ ಹುಡುಗಿಗೂ ಇಷ್ಟನಾ ಅಂತ ವಿಚಾರಿಸ್ಕೊಳ್ಳಿ. ಆಯ್ತಾಯ್ತು, ವಿಚಾರಿಸ್ಕೊಡ್ತೀನಿ. ಸರಿ, ನಾವಿನ್ ಬರ್ತೀವಿ. ಬಹಳ ಸಂತೋಷ. ಬಾಯ್. ಅಲ್ಲ ಮಾವ, ಹಿಂದಿನ ಸಲ ಹುಡ್ಗನ್ ಕಡೆಯವ್ರು ಬಂದಾಗ ಅಂಗಡಿಯಿಂದ ಹಳೆ ರವೆ ತರಿಸಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಕ್ ಹೇಳಿದ್ರಿ. ಅದನ್ನ ಅವ್ರಿಗೂ ತಿನ್ನಕ್ ಕೊಡ್ದೆ, ಹಾಗೆ ಓಡ್ಸಿದ್ರಿ. ಆದ್ರೆ ಇವತ್ತು ನೀವೇ ಹೂ ತಂದು ಅಲಂಕಾರ ಮಾಡಿದೀರಾ, ಅಂಗಡಿಯಿಂದ ದುಡ್ಡು ಕೊಟ್ಟು ಸ್ವೀಟು ಖಾರ ತಂದು ಕೊಟ್ಟಿದ್ದೀರಾ. ಹ್ಞೂ ರೀ, ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ. ಏನಿದೆ ಇಷ್ಟೊಂದು ಬದಲಾವಣೆ ನಿಮ್ಮಲ್ಲಿ? ಅಲ್ವಾ? ನಿಜ ಹೇಳಿ ಮಾವ, ನಿಮ್ಗೇನಾದ್ರೂ ಲಾಟ್ರಿ ಗೀಟ್ರಿ ಹೊಡಿತಾ? ಅಲ್ಲ, ನೀವೆಲ್ಲ ನನ್ನನ್ನು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನೇನ್ ರಾಕ್ಷಸನ?
ನನ್ನ ಮಗಳ ಸಂತೋಷಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಹೊಸ ಮುದ್ದು, ಅನಗತ್ಯವಾಗಿ ನೀನು ನನ್ನ ಮೇಲೆ ಅನುಮಾನ ಪಡಬೇಡ ಅಷ್ಟೇ. ಅಲ್ಲ ಮಾವ, ಮಗು, ನೀನ್ ಚೆನ್ನಾಗಿರ್ಬೇಕು. ಏನವೇ ಇನ್ನೂ ಟೆನ್ಷನ್ ಇದೆಯಾ? ಹ್ಞೂ ಪಪ್ಪ, ಕೆಫೆ ಆಚೆ ಜನದ ಕ್ಯೂ ಇನ್ನೂ ಹಾಗೇ ಇದೆ, ಆದ್ರೆ ಒಳಗೆ ಏನಾಗ್ತಿದೆ ಗೊತ್ತೇ ಆಗ್ತಿಲ್ಲ. ಅದಕ್ಕೆ ಟೆನ್ಷನ್ ಮಾಡ್ಕೋಬೇಕಾ? ದೀಪಿಗೆ ಒಂದು ಫೋನ್ ಮಾಡಿದ್ರೆ ಆಯ್ತು. ಇರೋ, ನಾನೇ ಫೋನ್ ಮಾಡ್ತೇನೆ. ನಾನು ಆಗ್ಲಿಂದ ದೀಪಿಕಾ ಕಾಲ್ ಮಾಡ್ತಿದ್ದೀನಿ, ಅವಳು ಫೋನ್ ಪಿಕ್ ಮಾಡ್ತಿಲ್ಲ. ಆಗ್ಲೇ ಕೆಫೆಗೆ ರೀಚ್ ಆದೆ ಅಂತ ಮೆಸೇಜ್ ಮಾಡಿದ್ಲು, ಅದಾದ್ಮೇಲೆ ಅವಳು ಫೋನ್ ಮಾಡ್ತಿಲ್ಲ, ನಾನು ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಕೆಫೆಯಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ಇಲ್ಲದ್ರೆ ಲೆಕ್ಕ ಸರಿಯಾಗಿದೆಯಾ ಅಂತ ಅವಳು ನೋಡ್ತಿರ್ಬೋದು. ಮೋಸ ಗೀಸ ಆದ್ರೆ ಏನ್ ಮಾಡ್ತೀಯಾ? ಅದಕ್ಕೆ ಅವಳು ಫುಲ್ ಫೋಕಸ್ಡ್ ಆಗಿದ್ದಾಳೆ. ಹಾಗಾಗಿದ್ರೆ ಸರಿ, ಆದ್ರೂ ನನ್ಗೆ ಯಾಕೋ ಇದನ್ನ ಲೈಟಾಗಿ ತಗೋಬಾರ್ದು ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಆಮೆ ಮೂಲದ ರೇಸ್ ಗೊತ್ತಾ? ಅದೇ ತರ ಆಗಿ ಇವ್ರು ಗೆದ್ಬಿಟ್ರೆ? ಏನ್ ತಮಾಷೆ ಮಾಡ್ತಿದ್ಯಾ ಅಭಿ? ಆಮೆ ಮೊಲದ ಕತೆ ಅದು ಹಳೇದು. ನಾವು ಆಮೆ ಮುಂದ್ಗಡೆ ಹೋಗ್ದಿರೋ ಹಾಗೆ ಕಾಲೇ ಕಟ್ ಮಾಡ್ಬಿಟ್ಟಿದೀವಿ. ಎಷ್ಟು ನಿದ್ದೆ ಮಾಡ್ಕೊಂಡು ಹೋದ್ರು ಗೆಲ್ಲೋದು ಮೊಲಾನೆ. ಲುಕ್, ನಿನಗೆ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳು? ನಾವು ಕೆಫೆಗೆ ಹೋಗಿ ಏನಾಗ್ತಿದೆ ಅಂತ ನೋಡ್ಬೇಕು ಅಂತೀಯ? ಎಸ್ ಪಪ್ಪ, ನಾವಿಲ್ಲಿ ಓವರ್ ಕಾನ್ಫಿಡೆನ್ಸ್ ಇಂದ ಇರೋ ಬದಲು ಅಲ್ಲಿ ಹೋಗಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳೋದು ಬೆಟರ್ ಅಲ್ವಾ? ಓಕೆ, ನನ್ನ ಮನಸ್ಸು ಒಪ್ತಿಲ್ಲ. ನಿನಗೋಸ್ಕರ ಬರ್ತೀನಿ. ಬೈ ಚಾನ್ಸ್ ನೀ ಹೇಳೋ ಥರ ಅವ್ರಿಗೆಲ್ಲೋ ಹಾಗಿದ್ರೆ ಅವ್ರು ಹೇಗೆ ಸೋಲಿಸ್ಬೇಕು ಅನ್ನೋದು ಪ್ಲಾನ್ ಮಾಡೋಣ ಅಲ್ವಾ? ಎಸ್. ಅರೆ, ದತ್ತ ಬಂದಿದ್ದಾರಾ? ನನ್ಗೆ ಗೊತ್ತೇ ಆಗ್ಲಿಲ್ವಲ್ಲ, ಎಲ್ಲಿದ್ದಾರೆ? ಬಿಲ್ ಕೌಂಟ್ರಲ್ ಮಾವ. ಬಂದವ್ರೆ ಬಿಲ್ಲಿಂಗ್ ಅಂತ ಕೂತ್ಬಿಟ್ರು. ಒಳ್ಳೆ ದತ್ತ. ಸರಿ, ಮಾತಾಡ್ಸೋಣ. ಸರ್, ಇವ್ರು ನಮ್ಮ ಮೇನ್ ಶೆಫ್ ರಾಜೇಶ್ ಅಲ್ವಾ? ಸರ್, ದುಡ್ಡಿನ ಆಸೆಗೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸರ್, ದಯವಿಟ್ಟು ಕ್ಷಮಿಸಿ ಸರ್. ರಾಜೇಶ್, ಏನ್ ಹೇಳ್ತಿದ್ಯಾ? ಜನಾರ್ದನ್ ಅವರು ಕೈ ತುಂಬ ದುಡ್ಡು ಕೊಟ್ಟು 2 ದಿನ ಕಾಣಿಸ್ಕೊಂಬೇಡ, ಹಾಗೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡ್ರು. ಮನೆಯಲ್ಲಿ ಓದ್ತಾ ಇರೋ ಚಿಕ್ಕ ಚಿಕ್ಕ ಮಕ್ಕಳು ಸರ್, ನಾನು ಯಾವುದು ಸೇವಿಂಗ್ಸ್ ಮಾಡಿಲ್ಲ. ಅಷ್ಟೊಂದು ದುಡ್ಡು ನೋಡಿದ ತಕ್ಷಣ ಒಪ್ಕೊಂಬಿಟ್ಟೆ ಸರ್. ನೀವು ನನ್ನನ್ನು ನಿಮ್ಮ ಸ್ವಂತ ಫ್ಯಾಮಿಲಿಯವ್ರ ಥರ ನೋಡ್ಕೊಂಡಿದ್ದೀರಾ ಸರ್. ನಾನು ನಿಮಗೆ ದ್ರೋಹ ಮಾಡಬಾರ್ದಾಗಿತ್ತು ಸರ್. ಅವ್ರ ದುಡ್ಡೆಲ್ಲ ಈಗಲೇ ವಾಪಸ್ ಕೊಟ್ಬಿಡ್ತೀನಿ ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನಿನಗೆ ಸರಿ ಅನ್ಸಿದ್ದನ್ನ ನೀನು ಮಾಡಿದ್ಯಾ? ಇಟ್ಸ್ ಓಕೆ. ಉಳಿದವ್ರೆಲ್ಲರನ್ನೂ ನಾನು ಕರ್ಕೊಂಡು ಹೋದೆ ಸರ್. ಸದಾ ಮತ್ತೆ ಮ್ಯಾಗಿ ನನ್ನ ಜೊತೆ ಬರಲ್ಲ ಅಂತ ಗೊತ್ತಿತ್ತು. ಉಳಿದವ್ರಿಗೆ ದುಡ್ಡಿನ ಆಸೆ ತೋರಿಸಿ ಕರ್ಕೊಂಡು ಹೋದೆ ಸರ್, ಆದರೆ ಅವ್ರು ಯಾರೂ ಒಪ್ಪಲಿಲ್ಲ ಸರ್. ಇದನ್ನೆಲ್ಲ ಹೇಳಿದ್ದಕ್ಕೆ ಆ ಜನಾರ್ದನ್ ಅವರು ಅವ್ರನ್ನೆಲ್ಲ ಕುಡಿಸಿ ಒಂದು ಕಡೆ ಕೂಡ ಹಾಕು, ಚಾಲೆಂಜ್ ಮುಗಿಯೋವರೆಗೂ ಅವ್ರನ್ನ ಯಾರು ಬಿಡಬೇಡ ಅಂತ ಹೇಳಿದ್ರು. ತುಳಸಿ ಅಂತೆ ತುಳಸಿ, ಅವಳು ಹಿಂದೆ ಬಿದ್ದು ಕೆಫೆಯಲ್ಲಿ ಏನ್ ನಡೀತಿದೆ ಅಂತಾನೂ ಗೊತ್ತಾಗ್ಲಿಲ್ಲ. ಹೋಗಿದ್ ಕೆಲ್ಸನಾದ್ರೂ ಆಯ್ತಾ? ಅವಮಾನ ಮಾಡಿಸ್ಕೊಂಡು ಬಂದಿದ್ದೆ ಆಯ್ತು. ಈ ಶಾರ್ವರಿಗೆ ಅವಮಾನ ಮಾಡ್ತಾರೆ ಅಂದ್ರೆ ಏನ್ ಅರ್ಥ? ಭಾವ ಮನೆಗೆ ಹೋಗಿ ಬರ್ತಾರೆ, ಅವ್ರಿಗೇನಾದ್ರೂ ವಿಷಯ ಗೊತ್ತಾಗಿ ಯಾಕೆ ಹೋಗಿದ್ದೆ ಅನ್ನೋ ಪ್ರಶ್ನೆ ಬರಬಾರ್ದು ಅಂತ ಒಂದು ಕಾರಣಕ್ಕೆ ಸೀನ್ ಕ್ರಿಯೇಟ್ ಮಾಡ್ದೆ ಬಂದಿದೆ. ಇಲ್ಲ ಅಂದ್ರೆ ನನಗ್ ಬರ್ತಿರೋ ಕೋಪದಲ್ಲಿ ಅವರನ್ನೆಲ್ಲ ನಡ್ಗಿಸ್ಬಿಡ್ತಿದ್ದೆ. ಈಡಿಯಟ್ಸ್. ಆ ಮುದುಕ ಅಂತೂ ದೊಡ್ಡ ಈಡಿಯಟ್, ಅಲ್ಲಿ ಇರೋರು ಎಲ್ರು ಈಡಿಯಟ್ಸ್. ಅಲ್ಲ ರೀ, ನಾನೇನ್ ಮಕ್ಕಳ ಕಳ್ಳಿ ತರ ಕಾಣ್ತೀನಾ? ಕಂಪ್ಯಾರಿಸನ್ಗೂ ಒಂದು ಮಿತಿ ಬೇಡವಾ? ನೋ,
ಇನ್ ಯಾವತ್ತೂ ಆ ಮನೆ ಕಡೆ ನಾನು ತಲೆ ಹಾಕಲ್ಲ. ಆ ಮುದುಕ ಇನ್ನೇನ್ ರಂಪ ಮಾಡ್ತಾನೆ ಯಾರಿಗ್ ಗೊತ್ತು. ಹಾಗಂತ ಆ ತುಳಸಿ ಯಾರು ಅಂತ ನಾನು ತಿಳ್ಕೊಳ್ಳದೆ ಇರಲ್ಲ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಅವಳು ಯಾರು ಅಂತ ಮೊದಲು ತಿಳ್ಕೊಳ್ತೀನಿ. ತುಳಸಿಯವರು ಎಷ್ಟು ಬೇಗ ಕೆಲಸ ಕಲ್ತ್ಕೊಂಡು ಇಡೀ ಕಿಚನ್ನ ಸಂಭಾಳಿಸ್ತಿದ್ದಾರೆ. ಗ್ರೇಟ್. ಹೆಲೋ. ನಿಮ್ಮನ್ನೆಲ್ಲ ನೋಡಿದ್ರೆ ಸುಸ್ತಾಗಿದೆ ಅನಿಸ್ತಿದೆ. ಸದಾ ಹತ್ರ ಶರ್ಬತ್ ಕಳ್ಸಕ್ಕೆ ಹೇಳಿದ್ದೆ, ಬಂತಾ? ಹಾ ಬಂತು, ನಾವೆಲ್ಲರೂ ಕುಡಿದ್ವಿ. ಆದರೂ ಸ್ವಲ್ಪ ಹೊತ್ತು ಒಬ್ಬರಾದ್ಮೇಲೆ ಒಬ್ಬರು ರೆಸ್ಟ್ ಮಾಡಿ. ಕ್ರೌಡ್ ಕೂಡ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಕೂತ್ಕೊಳ್ಳಿ. ಪದ್ಮ ಅವರೇ, ನೀವು ಕೂತ್ಕೊಳ್ಳಿ. ತುಳಸಿ ಅವರೇ, ಸ್ವಲ್ಪ ರೆಸ್ಟ್ ಮಾಡಿ. ಇಲ್ಲ ಮಾಧವ್ರೆ, ನಮ್ಗೇನು ಸುಸ್ತಿಲ್ಲ. ಮಾವ, ಇದು ಲಾಸ್ಟ್ ಆರ್ಡರ್. ಗ್ರೇಟ್ ಜಾಬ್. ದೇವ್ರೆ, ಸ್ವಲ್ಪ ಹೊತ್ತಿಗೆ ಮುಂಚೆ ಬಿಲ್ಲು 2 ಲಕ್ಷ ಅಂತಿದ್ರು, ಇಷ್ಟು ಬೇಗ 3 ಲಕ್ಷ ಆಗಿರುತ್ತಾ? ಇಷ್ಟೆಲ್ಲ ಪ್ರಯತ್ನ ಪಟ್ಟು ನಾವು ಸೋತ್ ಬಿಟ್ರೆ ಎಲ್ರಿಗೂ ಬೇಜಾರಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧವ್ ಅವ್ರ ಕೆಫೆ ಅವ್ರ ಕೈ ತಪ್ಪ ಹೋಗ್ಬಿಡುತ್ತೆ. ಹಾಗಾಗಬಾರ್ದು ದೇವ್ರೆ. ಇವತ್ತು ನಾನಿದ್ದ ಪರಿಸ್ಥಿತಿಲಿ ನೀವೆಲ್ಲ ಬಂದು ತೋರಿಸಿದ ವಿಶ್ವಾಸಕ್ಕೆ, ಪ್ರೀತಿಗೆ ಏನಾದರೂ ಶಬ್ದಗಳಿದೆ ಅಂತಂದ್ರೆ ಅದು ನಂಬೋಕ್ ಸಾಧ್ಯ ಇಲ್ಲ. ಈ 3 ದಿನದಲ್ಲಿ ಆ ದೇವರು ಏನೇನೋ ಪಾಠ ಕಲಿಸ್ಬಿಟ್ಟ. ಹತ್ರದವರೇ ನಮಗೆ ನೋವು ಕೊಡ್ಬೋದು ಅಂತ ತೋರಿಸ್ಕೊಟ್ಟ, ಯಾರೋ ದೂರದವರು ನಮಗೆ ಹತ್ರ ಆಗ್ಬೋದು ಅಂತನೂ ತೋರಿಸ್ಕೊಟ್ಟ. ನಮ್ಮ ಜೊತೆಲೇ ಇರೋರು ನಂಬಿಕೆ ದ್ರೋಹ ಮಾಡ್ಬೋದು ಅಂತನೂ ತೋರಿಸ್ಕೊಟ್ಟ. ನಮಗ್ ಗೊತ್ತೇ ಇಲ್ದಿರೋರು ಕೂಡ ಒಂದು ನಮ್ಮ ನಂಬಿಕೆ ಉಳಿಸ್ಬೋದು ಅಂತನೂ ತೋರಿಸ್ಕೊಟ್ಟ. ಕಷ್ಟ ಬಂದಾಗ ಯಾರೂ ನನ್ನ ಜೊತೆಗಿಲ್ವಲ್ಲ ಅನ್ನೋ ಭಯ ಹುಟ್ಟಿಸ್ದ. ಮರುಕ್ಷಣನೇ ಈ ಜಗತ್ತೆಲ್ಲ ನನ್ನ ಜೊತೆಗಿದೆ ಅನ್ನೋ ಧೈರ್ಯನೂ ಕೊಟ್ಟ. ಸೋತು ಬಿಟ್ಟೆ ಅಂತ ಕೂತಿದ್ದಾಗ ನಿಮ್ಮನ್ನೆಲ್ಲ ಕಳಿಸಿ ನನ್ನನ್ನು ಗೆಲ್ಲಿಸ್ದ. ನಿಜವಾಗ್ಲೂ ಇವತ್ತು ನೀವೆಲ್ಲ ನನ್ನ ಜೊತೆ ನಿಂತು ಇಷ್ಟೆಲ್ಲ ಮಾಡಿದ್ರಲ್ಲ, ನೀವೆಲ್ಲ ಬಂಧುಗಳು, ಸ್ನೇಹಿತರು, ಪರಿಚಯದವರು ಅಂತ ನನಗನ್ನಿಸ್ಲಿಲ್ಲ. ನನ್ನ ಪಾಲಿಗೆ ನೀವೆಲ್ಲ ದೇವರು ಅನ್ನಿಸ್ತು. ನೀವೆಲ್ಲ ಜೊತೆಲಿದ್ರೆ ಇಂಥ ಎಷ್ಟೇ ಕಷ್ಟ ಬಂದರೂ ಎದುರಿಸಿ ನಿಲ್ತೀನಿ ಅನ್ನೋ ಧೈರ್ಯ ಬಂತು ನನಗೆ. ನೀವು ಮಾಡಿರೋ ಸಹಾಯಕ್ಕೆ ನಾನು ಧನ್ಯವಾದ ಹೇಳಿದ್ರೆ ಚಿಕ್ಕವನಾಗ್ತೀನಿ. ಯಾಕೆಂದರೆ ನೀವು ಮಾಡಿರೋ ಸಹಾಯ ಅದೆಲ್ಲದಕ್ಕಿಂತ ದೊಡ್ಡದು. ಇವತ್ತು ಕಲೆಕ್ಟ್ ಆಗಿರೋ ಹಣ ಸಹಾಯ ಮಾಡಿದವರ ಎಲ್ಲರ ನಡುವೆ ಸಮಾನವಾಗಿ ಹಂಚಬೇಕು. ಆ ವ್ಯವಸ್ಥೆ ಮಾಡದೇ ಇದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಎಷ್ಟು ದೊಡ್ಡ ಮನಸ್ಸು ಸರ್ ನಿಮ್ದು. ವಿಶ್ವಾಸ ಇಟ್ಟು ಬಂದಿರೋ ನಿಮ್ಗಳದು ದೊಡ್ಡ ಮನಸ್ಸು. ಚಪ್ಪಲಿಕಲ್ಲ. ಇನ್ನು ಮುಂದೆ ಯಾವತ್ತಿಗೂ ನಿನಗೆ ಈ ಥರದ ಕಷ್ಟಗಳು ಬರದೇ ಇರಲಿ ಅಂತ ನಾವು ಆಶಿಸ್ತೀವಿ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಬಂದರೂ ಕೂಡ ನಾವಿಷ್ಟೂ ಜನ ನಿನ್ನ ಜೊತೆನಲ್ಲೇ ಇರ್ತೀವಿ.
ಅಭಿ ಯಾಕೆ ಬಾಗ್ಲ ಹಾಕಿದ್ದೆ? ಈಗ ಏನಾಯ್ತು ಅಂತ? ಏನಿದು? ಎಲ್ಲಿಗೆ ಹೋಗ್ತಿದ್ಯಾ? ನನಗೆ ಅವಮಾನ ಆಗದಿರೋ ಕಡೆ ಹೋಗ್ತಿದ್ದೀನಿ ಚಿಕ್ಕಮ್ಮ. ಅಂದ್ರೆ ಇಲ್ಲೇನು ಅವಮಾನ ಆಯ್ತು ನಿಂಗೆ? ಇನ್ನೇನಾಗಬೇಕಾಗಿದೆ ಚಿಕ್ಕಮ್ಮ? ಚಾಲೆಂಜ್ ಸೋಲ್ತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಓವರ್ ಕಾನ್ಫಿಡೆನ್ಸಲ್ಲಿ ಸೋತ್ಬಿಟ್ಟೆ. ಈಗ ಇಡೀ ಮನೆಯವರು ನನ್ನ ನೋಡಿ ನಗ್ತಾ ಇರೋ ಹಾಗಿದೆ. ಮೊನ್ನೆಯವರು ಕೆಲ್ಸದವ್ರು ಎಲ್ರು ಇಲ್ಲಿದ್ರೆ ನಂಗೆ ತಲೆ ಕೆಟ್ಟೋಗು ಚಿಕ್ಕಮ್ಮ. ಕೂತ್ಕೋ. ಅಭಿ, ನೀನ್ ಸೋತಿದ್ದು ಒಂದ್ ಚಾಲೆಂಜ್ ಅಲ್ಲ. ನಿಮ್ಮಪ್ಪನ ಆಯಸ್ಸು, ಅನುಭವ, ಪಾಪ್ಯುಲಾರಿಟಿ ಮುಂದೆ ಒಂದು ಹುಡುಗ ಬುದ್ಧಿ ಸೋತಿದೆ ಅಷ್ಟೆ. ಅಷ್ಟಕ್ಕೂ ಈ ಚಾಲೆಂಜಲ್ಲಿ ಗೆಲ್ತೀಯ ಅಂತ ನನಗೂ ನಂಬಿಕೆ ಇರಲಿಲ್ಲ. ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ನನಗಷ್ಟು ಎಬಿಲಿಟಿ ಇಲ್ವಾ? ಎಬಿಲಿಟಿ ಪ್ರಶ್ನೆ ಅಲ್ಲ ಅಭಿ. ನಿಮ್ ತಂದೆಗಿರೋ ಹೆಸರು ಹಾಗಿದೆ. ಹೀಗಿರುವಾಗ ನೀನ್ ಚಾಲೆಂಜ್ ತಗೊಂಡಿದ್ದೇ ತಪ್ಪು. ಆದ್ರೆ ಈಗ ಚಾಲೆಂಜ್ ಮಾಡಿದ್ದು ಆಯ್ತು, ಸೋತಿದ್ದು ಆಯ್ತು. ಅದನ್ನೇ ನೆನ್ಪು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಎಷ್ಟು ಕೂಲಾಗಿ ಹೇಳ್ತಿದ್ರ ಚಿಕ್ಕಮ್ಮ. ನಾನು ಈ ಲೈಫ್ ಬಗ್ಗೆನೇ ಬೇಜಾರಾಗೋ ಮೇಲೆ ಫ್ರಸ್ಟ್ರೇಟ್ ಆಗಿದ್ದೀನಿ. ಅದಕ್ಕೆ ಹೇಳೋದು ನಿನಗೆ ಅನುಭವ ಕಮ್ಮಿ ಅಂತ. ಲೈಫಲ್ಲಿ ಈ ಥರ ಸಿಚುವೇಶನ್ಗಳು ಎಷ್ಟು ಬರುತ್ತೆ. ವಿ ಹ್ಯಾವ್ ಟು ಮೂವ್ ಆನ್. ಸ್ವಲ್ಪ ದಿನದ ಹಿಂದೆ ನಿನ್ನ ಎಂಗೇಜ್ಮೆಂಟ್ ಆಯಿತು. ಎಲ್ಲ ನೀನು ಅನ್ಕೊಂಡ ಹಾಗೆ ಆಯಿತು. ಅದಕ್ಕೆ ನೀನು ಖುಷಿ ಪಟ್ಟೆ ಅಲ್ಲ? ಇದನ್ನು ಹಾಗೆ ರಿಸೀವ್ ಮಾಡು. ಫಿಲಾಸಫಿ ಕೇಳೋಕೆ ಚೆನ್ನಾಗಿರುತ್ತೆ ಚಿಕ್ಕಮ್ಮ. ಅಡಾಪ್ಟ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಆಗಿದ್ದಿದ್ರೆ ಜಗತ್ತು ಹೀಗಿರ್ತಿರ್ಲಿಲ್ಲ. ಯಾಕೆ ಎಲ್ಲದರಲ್ಲೂ ನೆಗೆಟಿವ್ ಹುಡುಕ್ತೀಯ? ಈ ವಿಷಯದಲ್ಲೇ ನೋಡು, ಜನಾರ್ದನ್ ನೀನು ಎಷ್ಟೊಂದು ಸಪೋರ್ಟ್ ಮಾಡಿದ್ರಲ್ವಾ? ಕೊನೆವರೆಗೂ ನಿನ್ನ ಜೊತೆನೇ ಇದ್ರಲ್ವಾ? ಇಂಥ ಒಳ್ಳೆ ಮಾವ ಸಿಕ್ಕಿದ್ದಾರೆ ಅಂತ ಖುಷಿ ಪಡು. ಸೋಲು ಗೆಲುವು ಇದ್ದು ಎಲ್ಲರನ್ನು ಫೇಸ್ ಮಾಡ್ತೀನಿ ಅನ್ಕೋ. ಸೋತಲ್ಲೇ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ ನಾನು ಹೇಳಿದ್ದು? ಏನು ದೇವ್ರ ಹತ್ರ ಸ್ಪೆಷಲ್ ಅರಿಕೆ ಇತ್ತು? ಹಾಗೇನಿಲ್ಲ ಮಾವ, ನಿನ್ನೆ ಅಷ್ಟೆಲ್ಲ ಒಳ್ಳೇದಾಯ್ತಲ್ಲ, ಅದಕ್ಕೆ ಇವತ್ತು ಪೂರ್ತಿ ಪೂಜೆ ಮುಗಿಯೋವರೆಗೂ ಇಲ್ಲೇ ಇದ್ದು ಪೂಜೆನ ಕಣ್ತುಂಬಿಕೊಳ್ಳೋಣ ಅಂತ. ದೇವ್ರು ನಮ್ಮ ಕಡೆ ಇದ್ದಾನೆ, ಅದಕ್ಕೆ ಎಲ್ಲ ಆಯ್ತು ಅನ್ನೋ ನಂಬಿಕೆ. ಒಳ್ಳೇದು. ಮಾವ, ನೆನ್ನೆ ನಿಮ್ಮಿಂದ ತುಂಬಾ ದೊಡ್ಡ ಸಹಾಯ ಆಯ್ತು ಮಾವ. ನೀವು ನಮ್ಮನ್ನೆಲ್ಲ ಕೆಫೆಗೆ ಹೋಗಕ್ಕೆ ಹೇಳಿ ನೀವು ಅಲ್ಲಿಗೆ ಬಂದು ಲೆಕ್ಕ ನೋಡ್ಕೊಳ್ದೆ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ನೀನೇ ಹೇಳಿದೆಯಲ್ಲ, ದೇವರು ನಮ್ಮ ಪರ ಇದ್ದ ಅಂತ. ಚಪ್ಪಲಿ ಕಳ್ಳ ಒಳ್ಳೆಯವನು, ಅದಕ್ಕೆ ದೇವರು ಅವನ ಪರ ನಮ್ಮ ಪರ ಇದ್ದ. ಆದರೆ ಎಲ್ಲರ ವಿಷಯದಲ್ಲೂ ಹಾಗೆ ಅಂತ ಹೇಳೋಕ್ಕಾಗಲ್ಲ ನೋಡು. ಈಗ ನಿನ್ನ ಮಗಳ ವಿಷಯನೇ ತಗೋ, ದೇವರು ಅಂಥ ಅವ್ರ ಪರ ಯಾವತ್ತಾದ್ರೂ ಇರ್ತಾನ. ತಗೊಂಡ 3 ಲಕ್ಷಕ್ಕೆ ನಾವ ಹಾಕಿ ನೆನ್ನೆಗೆ 5 ದಿವಸ ಆಗೋಯ್ತು. ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಸೌಜನ್ಯ ಅವಳಿಗಿಲ್ಲ. ಜಾಮೀನ್ದಾರಳು ನೀನು, ನಿನಗಾದ್ರೂ ಆ ಯೋಚನೆ ಇರೋದು ಬೇಡವೇ? ಈಗ ಅವಳಿಗೆ ಫೋನ್ ಮಾಡಿ ತಕ್ಷಣ ದುಡ್ಡು ವಾಪಸ್ ತಂದು ಕೊಡೋದಕ್ಕೆ ಹೇಳು. ಪಾಪಮ್ಮ, ನೀವು ಮಹೇಶನ್ನ ರೂಮ್ ಕರ್ಕೊಂಡು ಹೋಗ್ತೀರಾ? ಆಯ್ತಯ್ಯ. ಅಭಿ, ನಿನಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಆ ವಿಚಾರನ ಆಮೇಲೆ ನೀನು ಕೂತು ಮಾತಾಡೋಣ. ಈಗ ಎಲ್ಲರೂ ತಿಂಡಿ ತಿಂತಾ ಇದ್ದಾರಲ್ಲ, ನೀನು ಎಲ್ಲರ ಜೊತೆ ಕೂತ್ಕೊಂಡು ತಿಂಡಿ ತಿನ್ನು. ಓ, ಕೂತು ಮಾತಾಡೋದಾ? ಗ್ರೇಟ್. ನನ್ನ ಹೊಟ್ಟೆ ಉರ್ಸೋದು, ನೀವು ಮಾತ್ರ ಕೂಲಾಗಿ ಕೂತು ಮಾತಾಡೋದು. ಪಪ್ಪ, ಐ ಮೀನ್ ಜನಾರ್ದನ್ ಅವರು ನಿಮ್ಮ ಬಗ್ಗೆ ಕರೆಕ್ಟಾಗಿ ಹೇಳ್ತಿರ್ತಾರೆ.
ಯು ಆರ್ ದ ಮೋಸ್ಟ್ ಸೆಲ್ಫಿಶ್ ಪರ್ಸನ್ ಇನ್ ದಿಸ್ ಹೌಸ್ ಅಂತ. Abhi, stop it. ಹೊರಗಿನವರು 1000 ಸಲಹೆ ಕೊಡ್ಬೋದು, ಆ ಬಿಸ್ನೆಸ್ ಮಾಡು ಈ ಬಿಸ್ನೆಸ್ ಮಾಡು ಅಂತ. ಅದನ್ನ ನೀನು ಒಪ್ಕೊಂಡಿದ್ದು ತಪ್ಪು ಇಲ್ಲದೆ ಇರ್ಬೋದು, ಆದ್ರೆ ಮನೆಯವ್ರ ವಿರುದ್ಧ ಚಾಲೆಂಜ್ ಮಾಡಿದ ತಪ್ಪು. ಚಾಲೆಂಜ್ ಅಂತ ನೀನೇ ಮಾಡಿದ್ಮೇಲೆ ಸೋಲ್ಬಹುದು ಅಂತಾನು ಯೋಚಿಸ್ಬೇಕಿತ್ತು. ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಸುಮ್ಮನಿರ್ಬೇಕಿತ್ತು. ಫ್ಯಾಮಿಲಿ ಅಂದಾಗ ಡಿಫ್ರೆನ್ಸಸ್ ಬರುತ್ತೆ, ಹಾಗಂತ ಹೊರಗ್ನವ್ರು ಬಂದಾಗ ನಾವು ಒಂದಾಗಿರ್ಬೇಕು. ಅದನ್ನ ಬಿಟ್ಟು ಅವ್ರನ್ನ ಮೆಚ್ಚಕ್ಕೆ ನಮ್ಮ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೋಬಾರ್ದು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಪಪ್ಪ ಜೊತೆ ಮಿಂಗಲ್ ಆಗ್ಬಾರ್ದು ಅಂತನಾ? ನಾನು ಹಾಗೆ ಹೇಳಿಲ್ಲ, ಅದು ನಿನ್ನಿಷ್ಟ. ಆದರೆ ಅವ್ರು ಎಲ್ಲಿರಬೇಕು ಅಲ್ಲೇ ಇರಬೇಕು. ನಮ್ಮ ಪರ್ಸನಲ್ ಅಥವಾ ಪ್ರೊಫೆಷನಲ್ ವಿಷಯದಲ್ಲಿ ತಲೆ ಹಾಕೋಕೆ ಬರ್ದೇ ಇದ್ರೆ ಒಳ್ಳೇದು ಅಂದೆ. ವಾವ್, ಗ್ರೇಟ್ ಬ್ರೋ. ನೀನ್ ಯಾವಾಗ ಇಷ್ಟೆಲ್ಲ ಚೇಂಜ್ ಆಗೋದೆ? ಈ ಮನೇಲಿ ನನ್ನ ಬಗ್ಗೆ ಕೇರ್ ಮಾಡಕ್ ಯಾರೂ ಇಲ್ಲ ಅಂತ ಮತ್ತೊಂದ್ಸಲ ಪ್ರೂವ್ ಮಾಡಿದೆ ನೋಡು. ಅಲ್ಲ, ಇಷ್ಟು ದಿನ ಡ್ಯಾಡ್ ಮುಖ ಕಂಡ್ರೇನೆ ನಿನ್ಗೆ ಆಗ್ತಿರ್ಲಿಲ್ಲ, ಆದ್ರೆ ಈಗ ಅವಳ ಪರ ನಿಂತು ನನ್ನನ್ನು ದೂರ ಮಾಡ್ತಿದ್ಯಾ? ಅಭಿ, ಯಾಕೋ ಚಿಕ್ಕ ಮಕ್ಕಳ ತರ ಏನೇನೋ ಮಾತಾಡ್ತಿದ್ಯಾ? ಅವಿ ಎಷ್ಟು ಸಮಾಧಾನವಾಗಿ ನಿನ್ಗೆ ಅರ್ಥ ಮಾಡಿಸ್ತಿದ್ದಾನಲ್ವಾ, ಅದನ್ನ ಅರ್ಥ ಮಾಡ್ಕೋ. ಈ ಮನೇಲಿ ಇದ್ದಿದ್ದು ಒಂದೇ ಒಂದು ಹೋಪ್ ಅಂದ್ರೆ ಅದು ನೀವು ಅವ್ರ ಪರ ಆಗೋದ್ರಲ್ಲ ಚಿಕ್ಕಮ್ಮ. ಅಯ್ಯೋ, ಒಂದೇ ಮನೆ ನಮ್ದು, ಅವ್ರ ಪರ ಇವ್ರ ಪರ ಅಂತ ಯಾಕೆ ಪಾರ್ಟಿ ಮಾಡೋ ಹಾಗೆ ಹೇಳ್ತಿದ್ಯಾ? ಸಾರಿ ಚಿಕ್ಕಮ್ಮ, ನನಗೆ ಮತ್ತೆ ಇದ್ರ ಬಗ್ಗೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ. ಅಂಡ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ನೀವು ನಿಮ್ಮ ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡಿ. ಚೆನ್ನಾಗಿದ್ದೀರಾ? ನಾನೇ ಮಾಡ್ತೀನಿ ಅಂತ ಹೋದಾಗ ಚಾಲೆಂಜಲ್ಲಿ ಸೋಲ್ಸಿ ನನ್ನ ಡಿಸ್ಕರೇಜ್ ಮಾಡ್ತೀರಾ. ಈಗ ನೀವೇ ಬಂದು ಸಪೋರ್ಟ್ ಮಾಡ್ತೀನಿ ಅಂತಿದ್ದೀರಾ. ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೋದ್ರೆ ನನಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಪಪ್ಪ, ಐ ಮೀನ್ ಜನಾರ್ದನ್ ಇದ್ದಾರೆ. ಅವರು ನಾನು ಗೆಲ್ಲದನ್ನ ನೋಡಕ್ ಬಯಸ್ತಾರೆ. ನಾನು ಸೋತೆ ಅಂತ ಸ್ವೀಟ್ ಮಾಡಿಸಿ ತಿನ್ನೋ ಮನ್ಸು ಅವ್ರಿಗಿಲ್ಲ. ಅಭಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನು ಸರಿಯಾಗೇ ತಿಳ್ಕೊಂಡಿದ್ದೀನಿ. ಇಷ್ಟು ದಿನ ನಾನು ಅವಿಬ್ರು ಚೆನ್ನಾಗಿದ್ವಿ, ಆದ್ರೆ ನಿಮ್ಮ ಇಂಟೆನ್ಷನ್ನು ನಮ್ಮಿಬ್ರ ಮಧ್ಯೆ ತಂದಿಡೋದು ಅನ್ನೋದು ಗೊತ್ತಾಗ್ತಿದೆ. ಎಲ್ಲ ನೀವ್ ಅನ್ಕೊಂಡ ಹಾಗೆ ಆಗ್ತಿದೆಯಲ್ಲ. ಸೊ ಎಂಜಾಯ್. ನವ್ ಯು ಕ್ಯಾನ್ ಲೀವ್. ಹಾ, ಇನ್ನೊಂದು ವಿಚಾರ, ನೆಕ್ಸ್ಟ್ ಟೈಮ್ ನಾನು ರೂಮ್ ಬರ್ಬೇಕಾರೆ ಡೋರ್ ನಾಕ್ ಮಾಡ್ಕೊಂಡ್ ಬನ್ನಿ.
ಕೆಫೆ ನಮ್ದಾಗಿ ಉಳ್ಕೊಂಡಿದ್ದಕ್ಕೆ ಒಂದು ಸಣ್ಣ ಸೆಲೆಬ್ರೇಷನ್ ಸರ್. ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೀಗೆ ಮಾಡಿದ್ವಿ. ನೋಡಿ ನಮ್ಮ ಸ್ಟಾಫ್ಸ್ ಎಲ್ಲ ವಾಪಸ್ ಬಂದಿದ್ದಾರೆ. ಹೌದಲ್ಲ ವಿಕ್ರಮ್, ದಾದಾಪೀರ್, ಸಾಗರ್, ಕೃಷ್ಣ ಹೇಗಿದ್ರು ಎಲ್ಲ? ಕ್ಷಮಿಸಿ ಸರ್, ನಮ್ಗೆ ಗೊತ್ತಿದ್ದಾನೆ ನಮ್ಮನ್ನ ಕೂಡ ಹಾಕಿದ್ರು. ತಪ್ಪಿಸ್ಕೊಂಬರೋಕ್ಕೆ ತುಂಬ ಪ್ರಯತ್ನ ಪಟ್ವಿ, ಆಗಲಿಲ್ಲ ಸರ್. ಅಂತ ಮುಖ್ಯವಾದ ಸಮಯದಲ್ಲಿ ನಿಮ್ಮ ಜೊತೆ ನಾವು ಇರೋಕ್ಕಾಗಿಲ್ಲ ಸರ್. ಪರವಾಗಿಲ್ಲ ಬಿಡಿ, ಇದರಲ್ಲಿ ನಿಮ್ದೇನು ತಪ್ಪಿಲ್ವಲ್ಲ. ಮತ್ತೆ ಮೊದಲಿನ ಥರ ಎಲ್ಲ ಖುಷಿಯಿಂದ ಕೆಲಸ ಮಾಡಿ ಅಷ್ಟೆ. ಸರ್, ಪ್ರೆಸ್ ರಿಪೋರ್ಟರ್ ಒಬ್ಬರು ನಿಮಗೋಸ್ಕರ ಕಾಯ್ತಿದ್ದಾರೆ. ನೀವು ಲೇಟಾಗಿ ಬರ್ತೀರಾ ಅಂತ ಗೊತ್ತಿರಲಿಲ್ಲ. ಗಾಡಿ ಕೆಟ್ಟೋಯ್ತು ಮ್ಯಾಗಿ, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ರಿಪೋರ್ಟರ್ ಯಾಕೆ ಬಂದಿರೋದು? ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ ಸರ್. ಪ್ರಿಯಾ ಅವರೇ, ನಮಸ್ಕಾರ ಮಾಧವ್ ಸರ್. ನಾನ್ ಪ್ರಿಯಾ ಅಂತ, ಲೋಕವಾಣಿ ಪತ್ರಿಕೆಯಿಂದ ಬಂದಿರೋದು. ಆಹಾರ ಮೇಳದ ಸಕ್ಸಸ್ ಬಗ್ಗೆ ನಿಮ್ಮನ್ನ ಸಣ್ಣ ಇಂಟರ್ವ್ಯೂ ಮಾಡೋಣ ಅಂತ. ಓ ಶೋರ್, ಇದರಿಂದ ಮತ್ತಷ್ಟು ಜನಕ್ಕೆ ಸ್ಫೂರ್ತಿ ಸಿಗೋದಾದ್ರೆ ಖಂಡಿತ. ಆಹಾರ ಮೇಳದ ವಿಡಿಯೋಸ್, ಜನನ ಸೆಳೆಯೋದಕ್ಕೆ ನೀವು ಮಾಡಿದ ಸ್ಟ್ರಾಟಜಿ, ಆನ್ಲೈನ್ ಪೋಸ್ಟ್ಗಳು ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ ಮಾಧವ್ ಸರ್. ಇಷ್ಟು ಕಡಿಮೆ ಟೈಮಲ್ಲಿ ಈವೆಂಟ್ನ ಸಕ್ಸಸ್ಫುಲ್ ಮಾಡಿರೋದು ಬೇರೆ ಉದ್ಯಮಿಗಳಿಗೆ ಸ್ಫೂರ್ತಿ. ನಿಮ್ ಬಿಡುವಿನ ಸಮಯ ಹೇಳಿದ್ರೆ ನಾನು ಅಷ್ಟೊತ್ತು ವೆಯ್ಟ್ ಮಾಡ್ತೀನಿ ಸರ್. ಜೊತೆಗೆ ನಮ್ಮ ಫೋಟೋಗ್ರಾಫ್